ಬಿಡಿ ಹೇಳ್ತೀನಿ ಏನು ಆಮೇಲೆ ಮಾಡಿ ಅಕ್ಕ. ಅಲ್ಲ ಪ್ಲೀಸ್ ಹೇಳಿ ಅಣ್ಣ. ಪ್ಲೀಸ್ ಹೇಳು ಅಂತಾರ, ನಮ್ಮನ್ನೇ ಕ್ಲೀನ್ ಮಾಡು ಅಂತಾರ. ಅಲ್ಲಣ್ಣ ಏನಾಯ್ತು, ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಲು ಮನೆಗೆ ಹೋಗ್ಬಿಟ್ರಾ? ಓ ಯಾರೋ ಫೋನ್ ಮಾಡಿರಲ್ಲ, ಹಾ ಹಂಗಾಗಿ ತಲೆ ಒಂದ್ ಸ್ವಲ್ಪ ಬಿಸಿ ಇದೆ ನಮ್ದು. ಬಿಸಿ ಅಂದ್ರೆ ಏನು ಹೇಳು, ಫುಲ್ಲು ಬೆರ್ಕಿಟ್ಕೊಂಡು ಇಟ್ಕೊಂಡಂಗ ಆಯ್ತು ತಲೆ. ಹಾ ಬೆರ್ಕಿಟ್ಕೊಂಡು ನೀರು ಇಟ್ಕೊಂತಾರಲ್ಲ ತಲೆಗೆ. ಹಾ ಹಾ ಈಗ ಅಲ್ಲ ಕಣಣ್ಣ, ನಿಮ್ಗೆ ಬಾತ್ರೂಮ್ ಯಾವ್ದು ಬಟ್ಲು ಮನೆ ಯಾವ್ದು ಅಂತ ಗೊತ್ತಾಗ್ಲಿಲ್ವಾ? ತಲೆ ಬಿಸಿ ಆಗಿದೆ ಫುಲ್ಲು. ಫುಲ್ಲು ಇದು ಕೋಳಿ 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 ಎದ್ದಿ ಉಪ್ಪ ಕೀಳ್ದಾರಲ್ಲ ಹಿಂಗೆ ನೀರಾಗಿ ಬಿಸಿ ಮಾಡಿ. ಅದಕ್ಕೆ ನಿಮ್ ಹೆಂಡತಿ ಕ್ಲೀನ್ ಮಾಡ್ತಾರ ಪಾಪ? ಓ ನನ್ ನಂಬರ್ ಇಲ್ಲ, ಕನ್ನಡಕ ಬೇರೆ ಬಿಟ್ಟು ಹೋದೆ, ಅರ್ಜೆಂಟ್ ಆಗಿತ್ತು. ಮೊನ್ನೆ ತಂಗ್ಳು ಸಾರಲ್ಲಿ ಊಟ ಮಾಡ್ಬಿಟ್ಟೆ, ಮುಚ್ಕೊಳ್ಳಿ ಸಾರ್, ಹಂಗಾಗಿ ಬೇದಿನ ಓ ಬೇದಿ ಆಗ್ಬಿಡ್ತಾ ಅಣ್ಣ? ನೀರ್ಸೈತು ಲಕ್ಕು ಅಂತ ಅಂದ್ಬಿಟ್ಟು ಲಕ್ಕು ಲಾಕ್ ಆಗಿಬಿಡ್ತು. ಲಳ್ಳಂತ ಕೈಲಿ ಲಾಕ್ ಆಗಿಬಿಡ್ತು, ಲಳ್ಳಂತ ಬಂದ್ಬಿಡ್ತಾ? ಅಷ್ಟೇ. ಈಗ ನಿಮ್ ಮನೆಯವ್ರು ಕ್ಲೀನ್ ಮಾಡ್ತಾವ್ರಾ? ಇಲ್ಲಿ ಅದಕ್ಕೆ ಫೋನ್ ಮಾಡ್ರಿ, ಅದನ್ನು ಇದೊಂದು ಐತೆ, ಅದನ್ನು ಹೊಡ್ಯಾಕ್ತಾರೆ. ಹೌದಾ? ಹೌದು 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 ಇಡೀ ಮಗಳು ನನ್ನ ಬಗ್ಗೆ ಸ್ವಲ್ಪ ತಾಶ್ಚರ್ಯವಾಗಿ ಮಾತಾಡ್ತಾಳಲ್ಲ ನಿನ್ನ ಮಡದಿ. ಮಡದಿಗೆ ಇದಿಲ್ಲ ಸ್ವಾಮಿ, ಎಜುಕೇಶನ್ ಇಲ್ಲ, ಆಮೇಲೆ ಜ್ಞಾನ ಇಲ್ಲ, ಆಮೇಲೆ ಇದು ಬರೇ ದುಡ್ಡು, ಆಮೇಲೆ ಇದೆಂತದು ಮನೆ ಮಕ್ಕಳು. ಆ ತಾಯಿಗೆ ಹೇಳು, ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ಒಂದು ವಿದಾರ ಕಾರ್ಸ್ಕೋಸ್ಕರ ನಾನು ಮಾಡಿಕೊಂತಕ್ಕಂಥ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡಿ ನಿನ್ನ ಒಳಿತಿಗಾಗಿ ನಾನು ಮಾಡಿಸ್ಕೊಂಡು ಕಂದ. ಬರೀ ನನಗೆ ಒಂಥರ ಊಟ ಅಂತ ಸೌಂಡ್ ಕೇಳ್ತದಲ್ಲ, ಮೊಬೈಲ್ ಕೆಟ್ಟಿಟ್ಟು ಹೋಯ್ತು. ಯಾರನ್ನ ಮಾತಾಡ್ಲಿ ಒಂಥರ ಊಟ ಅಂತ ಕೇಳಿಸ್ತದೆ. ಸ್ವಾಮಿಗಳೇ ಹೇಳಪ್ಪ. ಆಯ್ತು, ಎಲ್ಲ ದೊಡ್ಡ ಮಾತು, ಎಲ್ಲ ದೊಡ್ಡ ಮಾತು ಸ್ವಾಮಿ. ನಾನು ಮಾಡಿರ್ತಕ್ಕಂಥ ಪೂಜೆ ನಿನಗೆ ನಿಮ್ಮ ಮಡದಿಗೆ ಎಲ್ಲ ನಿನ್ನ ಮಕ್ಕಳಿಗೆಲ್ಲ ಒಳ್ಳೇದಾಗಿ ನೀನು ಸಕಲ ಐಶ್ವರ್ಯವನ್ನು ಸಂಪಾದಿಸಿ ನೀನು ಒಳ್ಳೆ ಕೆಲಸವನ್ನು ಮಾಡಿಕೊಂಡು ನಿನ್ನ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದೇ ನನ್ನ ಗುರಿ ಕಣಪ್ಪ. ಒಂದೇ ಸಮ ಕೇಳ್ಬೇಡ, ಗೊತ್ತಾಗಲ್ಲ ನಂಗೆ. ನೋಡಿ ಆಚೆ ಕಡೆ ಕೂರ್ದ ನಾಯಿ ಬೇರೆ ಇವತ್ತರ ವಾಸನೆ, ಸತ್ತ ವಾಸನೆ, ಇಲ್ಲೇ ಇಲ್ಲಿಗೆ ಬಂದ್ರೆ ಮನೆಗೆ ನೀರು ಸುತ್ತ. ಮತ್ತೇನ್ ಫರಕ್ ಅಲ್ಲ, ಏನು ಫರಕ್ ಅಂದಂಗ ಮೊದಲಾಗೋ ಅಥವಾ ಇಲ್ಲೇ ನೀರು ಸುತ್ತೆ. ಏನು ಫರಕ್ ಅಂದಂಗ ಮೊದಲಾಗೋ ನೀರು ಅಂತ. ಆಯ್ತು ಸ್ವಾಮಿ. ಹಲೋ, ಬಟ್ಟೆ ಹರ್ದೋದಂಗ ಆತ ಮನೆ, ಇದು ಬಟ್ಟೆ ಕಾಲ ನಿಡ್ಕೊಂಡೆ ಬಟ್ಟೆ ಹರ್ದೋದಂಗ ಆತ. ಏನೋ ಬಟ್ಟೆ ಪರಕ್ ಅಂದಂಗ ಆತ ಸ್ವಾಮಿ. ಬಟ್ಟೆ ಹರ್ದೋದ್ ಸ್ವಾಮಿ ಇಲ್ಲಿ ನಮ್ಮ ಮನೆಗೆ. ಏನಪ್ಪ ಅದು ಮಂಗಳವಾರ ಏನ್ ಬಟ್ಟೆ ಎಲ್ಲ ಹಾಕೋದು? ಹೂಸ್ ಇದ್ಬಿಟ್ಟಲ್ಲ ಮಗ. ಮತ್ತೇನು ಪರಕ್ ಅಲ್ಲ ಆಚೆ ಕುತ್ಕೊಂಡ್ ಮಾತಾಡಿದ್ರಿಂದ ಯಾರು ಏನು ಕೇಳಲ್ಲಪ್ಪ. ಇಲ್ಲಿ ಯಾಕೆ ಅಂತ ಒಳಗಡೆ ನಾ ಏನು ಹೇಳ್ತೈತಿ ವಾಸನೆ. ಅಲ್ಲಿ ಆಚೆ ಕುತ್ಕ ಹೋಗು ಸೇರಕ್ಕೆ. ನಾ ಬಟ್ಟೆ ಹರ್ದೋ ಸ್ವಾಮಿ. ಮಂಗಳವಾರ ಬಟ್ಟೆ ಹರಿಬಾರ್ದು ಕಣಪ್ಪ. ಯಾರಪ್ಪ ಹರ್ದಿದ್ದು? ನಾನೇ ಹಿಂಗೆ ಕಾಲ್ ನಡ್ಕೊಳಕ್ ಹೋದೆ, ಹರಿತೋ ಯಾವ ಹೋಗಿ ಕೊಟ್ರು ಏನ್ ಗೊತ್ತು ಯಾವನಿಗೆ. ಏನಪ್ಪ ಈ ಬಟ್ಟೆ ಹರ್ದೋ ಸ್ವಾಮಿ. ಹೌದಾ? ನಾನ್ ಬಿಟ್ಟ ಊಟ ಇಲ್ಲ ಸ್ವಾಮಿಗಳೇ. ಹೇಳಪ್ಪ. ಇನ್ನೇನೆ ಯಾಕ ಮಗಳು ಕೂಗಾಡ್ತದೆ? ನಮ್ಮ ಹತ್ರ ಬಂತಲ್ಲ. ಅಮಾವಾಸ್ಯೆ ಹಿಂದೆ ಮುಂದೆ ಅವಾಗ ಅದೇ ಇದು ಏಟ್ ಆಯ್ತ್ರಲ್ಲ. ಒಂಥರ ಅಲ್ಲೇ ಗಂಟಾದಂಗ ಆಯ್ತ್ರಲ್ಲ. ಏನ್ ಸ್ವಾಮಿ
ತಲೆಗೆ ಅಲ್ಲೇ ಗಂಟಾದಂಗ ಆಯ್ತಲ್ಲ ಏನು ಸ್ವಾಮಿ? ಎಲ್ಲಪ್ಪ ತಲೆಗ ನಿನ್ನ ಮಾಡದೆ ಅಲ್ಲೇ ಮಾಡಿದ್ರಲ್ಲ ತಲೆಗ ಅಲ್ಲ ಹ್ಞೂ ಸ್ವಾಮಿ. ಅದೇನಿಲ್ಲ ಹಾ ಯಡಿಯೂರು ಸಿದ್ಧಲಿಂಗೇಶ್ವರಿಗೆ ಅರ್ಕೆ ಮಾಡ್ಕೊ ಆಯ್ತು ಸ್ವಾಮಿ. ಮಾಡ್ಕೊಂಡು ಹಾ ಎಲ್ಲ ಇದ್ ಮಾಡು ಹ್ಞೂ ಆಯ್ತಾ, ಎಲ್ಲ ಒಳ್ಳೇದಾಗುತ್ತೆ. ಆಯ್ತು ಸ್ವಾಮಿ. ನಾನು ತಿರ್ಗಾ ಪುನಃ ನಿಂಗೆ ನಾಳೆ ಫೋನ್ ಮಾಡ್ತೀನಿ. ಸ್ವಲ್ಪ ಆಯ್ತು ಸ್ವಾಮಿ. ಇದು ನಿಮ್ಮ ಮನೆ ಹೆಸರು ಅದು ಮಕ್ಕಳ ಹೆಸರು ಎಲ್ಲ ಕೊಟ್ಟು ಅದು ಆಯ್ತು ಸ್ವಾಮಿ. ಯಾವುದು ಯಾವ ರಾಶಿ ಅಂತ ಎಲ್ಲ ಹೇಳ್ಬೇಕು. ಆಯ್ತು ಸ್ವಾಮಿ. ನೀನು ಸ್ವಲ್ಪ ಚಂಗು ಬುದ್ಧಿ ಎಲ್ಲ ಬಿಡಪ್ಪ. ಹಾ, ಒಳ್ಳೇದಾಗುತ್ತೆ. ಆಯ್ತು ಸ್ವಾಮಿ. ಆಯ್ತಾ, ಆಯ್ತು ಸ್ವಾಮಿ. ತಾಯಿಗೆ ಹೇಳು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಗೊತ್ತೇ ಆಗಿಲ್ಲ ಸ್ವಾಮಿ. ಯಾಮಿನಿ ರಾತ್ರಿ ಹಾಡು ಹೇಳ್ತಾಳಣ್ಣ. ಯಾಮಿನಿ 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 ಬೆಳ್ಳಕ್ಕಿ ಮೋಡ. ಏನು ನನಗೆ ಅನ್ವರಿತ ಇಲ್ಲ. ಸ್ವಲ್ಪ ನನಗೆ ಕಾಲಾವಕಾಶ ಕೊಡ್ತಾರೆ ಒಂದು 15 ದಿನ. ಸ್ವಲ್ಪ ತಲೆ ಸರಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಯಾಕಣ್ಣ? ಸ್ವಲ್ಪ ಏನು ಅನ್ವರಿತ ಇಲ್ಲ. ಏನ್ ಅಂದೋರಿತಿಲ್ಲ ಅಂದ್ರೆ? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಟೆ ರೂಮ್ಗೆ ಹೋಗಿ ಹೊರಗಡೆ ಹೋಗಿ ಈಗಾಗಲಿಂದ ಬೈದವ್ರ ಮನೆಗೆ ಬಾತ್ರೂಮ್ಗೆ ಹೋಗೋದು ಗೊತ್ತಾಗಿ ಯಾರೋ ಫೋನ್ ಮಾಡಿದ್ರು. ಅರ್ಧ ಹೊತ್ತಾಗ ಫೋನ್ ಮಾಡಿದ್ರು. ಈಗ ಅದ್ಯಾರ ಯಜಮಾನ್ರೆಲ್ಲ ಇದನ್ನ ಈಗ ಬೇರೆ ಇದನ್ನ ಕಳಿಸಿದ್ರಲ್ಲ, ಇದು ದೇವತೆಗಳ ಫೋಟೋ. ಯಾರೋ ಗೊತ್ತಿಲ್ಲ. ಅದೇ ಫೀಮೇಸ್ ಆಮೇಲೆ ಇದು ಜೆರ್ಸಿ ಹಸುಗಳು ಏನೇನು ಅಂತ ಹೇಳಿ ಇದು ಮಾಡಿದ್ರು. ನಾವು ನಮ್ಮ ಮಾವರ ಊರಿಗೆ ಒಂದ್ 2 ಸಲ ಹುಲ್ಲು ಚೆನ್ನಾಗಾಯ್ತ್ರಿ. ನಮ್ಮ ಮಾವರ ಊರಿಗೆ ಒಂದ್ 2 ನೋಡೋಣ ಅಂತನ ಸ್ಕೂಲಲ್ಲ ಅವು ಎಸೋದು ಇವು. ಆಗ ಅವು ಹುಡುಗರೆಲ್ಲ ಎದ್ಕೊಂಡು ಹೊಡೆಯಬಿಟ್ಟು ಇತ್ತು ಮೊಬೈಲ್ ಮೆಟ್ಟ ಹಾಕು ಅಂತ ಅಂದ್ರು. ಹಂಗಾಗಿ ಈ ಟೈಪ್ ಆಯ್ತು. ನೀವು ಬೆಳ್ಳಕ್ಕಿ ಏನಣ್ಣ? ಬೆಳ್ಳಕ್ಕಿ ಮೋಡ ಯಾವ ಊರದು? ನಾವಣ್ಣ ರಾತ್ರಿ ಮಾಡಿದ್ವಲ್ಲ ದಾವಣಗೆರೆ. ಯಾಮಿನಿ ಯಾಮಿನಿ ನಿಮ್ಮ ಅಭಿಮಾನಿ. ಅಕ್ಕ ಯಾಮಿನಿ ಅಕ್ಕ. ಯಾಮಿನಿ ಅಕ್ಕಾರು ಹೆಸರೇ ಅದ ಯಾಮಿನಿ ಅಂತ. ಯಾಮಿನಿ ಅದು ಹಾಡು ಹೇಳಿದ್ರಲ್ಲ ರಾತ್ರಿ. ಹೇಳಿ ಇನ್ನೊಂದ್ಸರಿ ಅದು ಹಾಡು. ಇಲ್ಲಿ ಕೆರ ಹರ್ದೋಂಗ್ ಬಿದ್ಬಿಡ್ತಾರಕ್ಕ. ಈಗ ಬಟ್ಲು ರೂಮ್ ಕ್ಲೀನ್ ಮಾಡ್ತಾರ ಹೊರಗಡೆ ಹೋಗಿರೋದು. ಅದೇನಾಯ್ತು ಹೇಳೋಣ? ಬಾತ್ರೂಮ್ಗೆ ಯಾರೋ ಫೋನ್ ಮಾಡಿದ್ರು. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? 2, 1 ಹೆಣ್ಣು 1 ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ಮನೆ ನಮ್ಮ ಹೆಂಗಸ್ರಿಗೂ 2 ಗಂಡು. ಇಬ್ರಿಂದಾನು ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು ನಿಮ್ ಹೆಂಗಸ್ರಿಗೆ 4 ಜನ ಮಕ್ಕಳಲ್ವಾ? ಖಂಡಿತ ಅಲ್ಲ. ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ. 2 ಅವರಿಂದ ನಮ್ಮಿಂದ ಇಬ್ರೇ ಇರೋದು. 4 ಜನ ಅಲ್ಲ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಸುಮ್ನೆ ಏನಕ್ಕೆ ಸರ್ ಈ ತರ ನೀವೇನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ. ನನ್ನ ಮಗ ನೋಡ್ರಿ ಶಿವ ಅಂತ ಕುಕ್ಕ. ಇಬ್ರು ಈಗ ನಿಮ್ಗೆ 2 ಮಕ್ಕಳು. ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? 2. ಮತ್ತೆ 4 ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ 2 ಮಕ್ಕಳಾದ್ರೆ ನಿಮ್ಗೆ 2 ಮಕ್ಕಳಾದ್ರೆ ಒಟ್ಟು 4 ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರೇ ಗಂಡ ಹೆಂಡ್ರಿ. ಇಬ್ರೇನಾ? 2 ಮಕ್ಳು. ನೀವಿಬ್ರು ಗಂಡ 2 ಹೆಂಡ್ತಿದ್ದೀರಾ? 2 ಮಕ್ಳು 2, 1 ಹೆಣ್ಣು 1 ಗಂಡು. ಅಲ್ಲ ಸರ್, ನೀವ್ 2 ಗಂಡ 2 ಹೆಂಡ್ತಿದ್ದೀರ ಮನೆಯಲ್ಲಿ? ಇಬ್ರೇ ಇರೋದು ನಾವಿಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? 2. ನಿಮ್ ಹೆಂಡತಿಗೆ ಎಷ್ಟು ಜನ? 2. ಮತ್ತೆ 2 ಎಷ್ಟಾಯ್ತು? 4 ಜನ ಆಗ್ಲಿಲ್ವಾ? ಇಬ್ರಿಂದನ 2. 1 ಹೆಣ್ಣು 1 ಗಂಡು 2. ನಾವಿಬ್ರೇ ಇರೋದು. ನಮ್ಮಿಬ್ರಿಂದ 2. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಅಕ್ಕ ನಿನ್ಗೇನೋ ಪಂಡಿಕ್ತಿಯ ನನಗೆ ಟಿಕ್ಲಾ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ ಬಂದು ಕುಂತ ಇದಿಲ್ಲ. ಒಬ್ರು ದುಡ್ಡು ಕೊಡಿಲ್ಲ. 2 ನಾವು 2 ನಮ್ಗೆ ಹೋಯ್ತು. ಸರ್ 1 ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು. ನಂಗೆ ತಲೆ ಎಲ್ಲ ಸುಡ್ತಾ ಇದೆ ಸರ್ ನೀವ್ ಮಾತಾಡಿದ್ಕೆ. ನಮ್ಗೆ ಮಾತ್ರ ಮುಗ್ದೋಗ್ಯಾವ ಇಲ್ಲಿ. ನಿಮ್ಗೆ ಇದು ಯಾಕ ನೀವ್ ಯಾರು ಹೇಳಿ? ನಮ್ಗೆ 2 ನಾವು ನಾನು
ಮಿಂಚಿಂಗ್ ಮಂಜುಳಾ ಅಂತ. ಆ ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಂಜುಳಾ ಅಕ್ಕರೆ ನಾವು ಇಬ್ರು ಗಂಡ ಹೆಂಡತಿ ಇಬ್ರು. ನಾನು ಅದನ್ನೇ ಹೇಳ್ತಿರೋದು, ನೀವು ಗಂಡ ಇಬ್ರು ಹೆಂಡತಿ ಇಬ್ರಲ್ವಾ? ಇಬ್ರು. ಮಕ್ಳು ಇಬ್ರು. ಈಗ ನಿಮ್ಗಿಬ್ರು, ನಿಮ್ ಹೆಂಡತಿಗೆ ಇಬ್ರು. ಮತ್ತೀಗ ನಿಮ್ಗಿಬ್ರು ನಿಮ್ ಹೆಂಡತಿಗಿಬ್ರು ಆದ್ರೆ ಎಷ್ಟು ಜನ ಆಯ್ತು ಸರ್? ನಾವು ಗಂಡ ಹೆಂಡತಿ ಇಬ್ರು. ಕೇಳಿಸ್ಕ, ಗಂಡ ಹೆಂಡತಿ ಇಬ್ರು. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಇದು, ಇವ್ರು ಏನಪ್ಪ. ಹೇಳಿ ಸರ್, ಹೋಗ್ಲಿ. ಗಂಡ ಹೆಂಡತಿ ಇಬ್ರು. ನಮ್ಗೆ ಒಂದು ಹೆಣ್ಣು ಒಂದು ಗಂಡು, ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಆಯ್ತಲ್ವಾ? ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್? ನೀವಿಬ್ರು ಗಂಡ ಹೆಂಡತಿ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಏನಪ್ಪ ಇದು, ಇಬ್ರು. ನಾವು ಇಬ್ರು. ಯಾಕೆ ಹಿಂಗ ಇಷ್ಟೊಂದು ಅಯ್ಯೋ ಫೋನ್ ಮಾಡ್ತಾನೆ ನೋಡಿ ಯಾರು ನಮ್ಮನೆ ಅಯ್ಯೋ ಅನ್ಸ್ತು, ನಿಮ್ಮನೆ ಹಾಳಾಗಿ ಹೋಗಲ್ಲ. ನಮ್ನ ಅಯ್ಯೋ ಅನ್ಸಷ್ಟು ನಿಮ್ಮನೆ ಹಾಳಾಗಿ ಹೋಗಲ್ವಲ್ಲ. ನಿಮ್ಮನೆ ಹಾಳಾಗುವಾಗ ನೀವ್ ಆಕ್ಸಿಡೆಂಟ್ ಆಗಿ ಸಾಯ ಎಲ್ಲ. ಯಾಕಕ್ಕ ಅಂತಂದ್ರೆ ತಡಿ ಒಂದ್ ನಿಮಿಷ. ಶೈಲು ಬಾಯ್ಲಿ. ಇವರು ನಮ್ಮನೆ ಹಾಳು ಮಾಡ್ಬಿಟ್ಟು ನನ್ ಸಂಸಾರನೇ ಹಾಳು ಮಾಡ್ಬಿಟ್ಟು ನಮ್ನ ಅಯ್ಯ ಅನ್ಸತ್ತು. ನಿಮ್ಮನೆ ಹಾಳಾಗುವಾಗ ಆಕ್ಸಿಡೆಂಟ್ ಆಗಿ ಸಾಯಿಲ್ವಲ್ಲ. ನಮ್ ಯಾಕೋ ಇಷ್ಟೊಂದು ಅಯ್ಯ ಅನ್ಸ್ತೀಯ? ನಿಮ್ಮ ಇಲ್ಲಿ ನಮ್ಮ ಅಕ್ಕ ಉಗಿದ್ ಕಳಿಸ್ತೀಯ, ಯಾವಳು ಮಾಡಿಕೊಂಡಿದೀವಿ ಅಂತ ನಿಮ್ಮ ಯಾಕೆ ನಿಮ್ಮ ಮಾಡ್ತೀಯ? ನಿಮ್ಮ ಎಂತೆಂತ ತುಮಕೂರಾಗೆಲ್ಲ ಹೋಗಿ ನೀನ್ ಕಾಲ ಹಾಕೊಂಡು ಹಿಂಗ್ ಆಗಿರೋದು ಅಂತ ಮೆಟ್ನಾಗ ಹೋಯ್ದು ಕಳಿಸೋರು. ಈಗ ನಿಮ್ಮ ಫೋನ ನಮ್ಮನೆ ಹಾಳಾದ ಇಷ್ಟು ಪ್ರೀತಿ ನಿಮ್ಮ ಸರಿ ಮಾಡೋಣ. ಹಾಳಾಗೋದ್ರಿ ನಿಮ್ಮ ಅಮ್ಮನ ಈಗ ಮಕ್ಕಳು ಕಳ್ಸವ್ರ ಮರೆಲ್ಲ ಇಂಥ ಮನೆಗೆ ಮದುವೆಯಾಗ ಮಗ ಮಾಡಿಕೊಂಡು ನೀನ್ ಇಂಥ ಚೆಂಗ್ಲಾಟ ಆಡ್ತೀಯ ಅಂತ ನಿಮ್ಮ ಮಗು ಮಾಡ್ತೀಯ ನನಗೆ. ನಾನು ನಿನ್ ಬಿಟ್ಟಿರಲ್ಲ. ಮಾತಾಡ್ತೀಯ ನಿಮ್ಮ ಮರ್ಯಾದೆ ಹೋತ್ ನಮ್ದು. ನಿಮ್ಮ ಅಂದ್ರೆ ನಾನ್ ನಿನ್ ನಾವೇ ಮಾಡೋಣ. ನಿಮ್ಮ ಮಗು ನನ್ಗೆ ಫೋನ್ ಮಾಡ್ತೀಯ? ಅಲ್ಲಿ ನೋಡೆಲ್ಲ ಅವರೆಲ್ಲ ಇದ್ದಾರಲ್ಲ, ಏನ್ ತಿಳ್ಕೊಂಡ್ರು? ಎಣ್ಣಿಗೆ ಬಂದಿದ್ರು ಅವರು ಮನೆಗೆ. ನಿಮ್ಮ ಅಂದ್ರೆ ನಾನು ಕೈ ಯಾರ ಬಂದಿರೋದ್ರಿಗೆ ಏನ್ ತಿಳ್ಕೊಂತಾರ ಅವರು? ಮನೆಗೆ ಮದುವೆ ಮಾಡ್ಕೊಂತಾರ. ನಿಮ್ಮ ಇಂಥ ಚೆಂಗ್ಲಾಟ ಆಡೋರು ಮಗಳು ಮದುವೆ ಮಾಡ್ತೀಯ ಅಂತ ನಮ್ಮನೆಲ್ಲ ಹೂ ತೊಟ್ಟಿರು. ಅಂದ್ರೆ ನನ್ ಕೈ ಬಿಡ್ಬೇಡ. ಯಾಕಂದ್ರೆ ನನ್ ಕೈ ಬಿಡ್ಬೇಡ ಅಂದ್ರೆ ಪ್ಲೀಸ್. ಅಂದ್ರೆ ನಾನು ತುಂಬಾ ನಂಬಿದೀನಿ. ಅಂದ್ರೆ ಎಲ್ಲ ಇಂಥ ಚೆಂಗ್ಲಾಟ ಮಾಡೋನು ಮದುವೆ ಮಾಡ್ತೀಯ ಮಗಳನ್ನ ಅಂತ ಮೆಟ್ನಾಗ ಹೋಗ್ತಾರ ಮನೆಗೆ. ನಾವ್ ಇವತ್ತೆಲ್ಲ ಮರ್ಬಿಟ್ಟು ನಾಳೆಯಿಂದ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಿಮ್ಮ ಫೋನ್ ಮಾಡ್ತೀಯ? ವರ್ಷಕ್ಕೆ ಒಂದ್ ಸೀರೆ ಕೊಡ್ಸಿದ್ಯಾ ಅಂದ್ರೆ ನೀನು? ಅದ್ರ ಅವ್ನ್ಯಾರೋ ಇದು ಒಲೆ ಮುರಿ ಹಾಕ್ತಂದ ನಿಮ್ಮ ಮಾಡ್ತೀಯ? ಅಂದ್ರೆ ನಮ್ಮನೆ ಹೆಣ್ಣಾರು ಬಂದವರೆಲ್ಲ ವಾಪಸ್ ಹೋಗ್ತಾವ್ರ. ನಿಮ್ಮ ಅಂದ್ರೆ ಇಲ್ಲಿ ನೋಡಿ ಅಂದ್ರೆ ಇನ್ನೊಂದ್ಸಲ ಮಾತನಾಡು. ಯಾರೋ ಹೆಣ್ಣಾರು ಬಂದವ್ರು ನಿಮ್ಮ ಇದೆ. ಅಂದ್ರೆ ಸರಿ. ಹಲೋ ಹಲೋ ಬಾ ಮನಿಕ. ಓಹೋ ಶುರುವಾಚ್ಕೊಂಡು ಒಂದಾಗದೈತೆ. ಓಹೋ ಮದುವೆ ಒಂದಾಗದೈತೆ. ಚಿಕ್ಕಮ್ಮಿ ಕೇಳ ದೊಡ್ಡಮ್ಮಿ, ದೊಡ್ಡಮ್ಮಿ ಕೇಳ ಚಿಕ್ಕಮ್ಮಿ, ಮದುವೆ ಇದೈತೆ. ಮದುವೆ ನಿನ್ ಮದುವೆ ಆಗಿಲ್ವಾ? ಚಿನ್ನು ಬಾ, ಇವತ್ತು ಚಳಿ ಆಗೈತೆ. ಬಾ ಇವತ್ತು ಪಕ್ಕದಾಗ ಮನಿ ಕಣನ. ಬೇಡ, ನಮ್ ಬರಲ್ಲಪ್ಪ. ಯಾಕೆ? ನಮ್ಮ ವಿಶಾಲು ಬೈತೈತೆ. ವಿಶಾಲು? ವಿಶಾಲು ಬೈತೈತೆ. ಯಾಕಪ್ಪ? ನೀನ್ ಯಾರನ್ನ ನೋಡ್ಕೊಳಪ್ಪ. ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು. ಬೇಡ ಕಣಮ್ಮ. ನೋಡ, ನಾನು ಒಳ್ಳೆ ಹುಡುಗ. ನಾನು ಒಳ್ಳೆ ಹುಡುಗ. ಹೌದಾ? ಅಲ್ಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ ಬೆಂಟ್ರಿ ಹುಟ್ಟಿರ ಮುಂದೆ ಹೊಡ್ಕ ನಿಮ್ಮ ಯಾಕೆ ಚಿನ್ನು? ನಿಮ್ಮ ಅಮ್ಮನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು.
ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ನಿಮ್ಮ ಯಾಕೆ ನೀನು ನೋಡಪ್ಪು, ನೀವು ನಿಮ್ಮ ಹೆಂಡತಿಗೆ ಮೋಸ ಮಾಡಿ 2-3 ಸ್ಟೆಪ್ನಿಗಳನ್ನ ಮಡಿಕೊಳ್ಳೋದು ತಪ್ಪಲ್ವಾ? ಎದ್ರಿದೆ ಪ್ರಪಂಚ ಮಡಿಕೊಂತ ಸ್ಟೆಪ್ ಮಾಡಿದ್ದೆ. ಯಾವ್ದೋ ಕಾಲದಾಗ ಹೋಗಿ ಗೆದ್ದು ಬಂದಿರೋದು ಇನ್ನೂ ಎಳಿತಿರಲ್ಲ ನೀವು. ಇನ್ನೂ ಎಳಿತಿರಲ್ಲ. ನಿಮಗೆ ತಲೆನೋವೇ? ತಲೆನೋವು ಅಂತ ಕೇಳ್ತಿರೋ ತಲೆನೋವು ನನಗೆ ಯಾವ್ದು ಬರ್ಬಾರ್ದು ಅಂತದ್ರಾಗ ಇದೇ ಫಸ್ಟ್ಗೆ ಬರೋದು ನನಗಿದು. ಏನು? ತಲೆನೋವು ಕಟ್ಟಿಸಿರೋ ಹೊರ್ತ. ಈಗ ಕಮ್ಮಿ ಆಗಿದೆಯಾ ನಿಮಗೆ? ಜಾಸ್ತಿ ಆಗಿದೆಯಾ? ಈಗ 4 ಮಾತ್ರೆ ನುಂಗಿದ್ದೀನಿ, ಕಮ್ಮಿ ಆಗಿದೆ. 4 ಮಾತ್ರೆ? ಹಂಗಾರೆ ನೀವು ಕೆಲವೇ ಇನ್ನ ಒಂದು 6 ತಿಂಗಳು ಅಥವಾ 1 ವರ್ಷದಲ್ಲಿ ನೀವು ಸಾಯುತ್ತೀರಿ. ಮಾತಿರ್ತಾರಲ್ಲ, ಸಾಯ್ತೀರಾ ಅಂತೇಳಿ ಅವರಲ್ಲ ಇವ್ರು ನೀವ್ ಸಾಯಲ್ವಾ? ಅಲ್ಲ ರೀ, ಅದಕ್ಕೆ ಪರಿಹಾರ ಹೇಳ್ಬೇಕು ಏನಾದ್ರು. ಒಂದು ದಿವಸ ಯಾರ ನನ್ನ ಮಕ್ಕಳನ್ನಾಗ್ಲಿ ಸಾಯ್ತೀರಾ ಅಂತೀರ, ನೀವ್ ಸಾಯಲ್ವಾ? ಒಂದು ದಿವಸಕ್ಕೆ 4-5 ಮಾತ್ರೆ ನುಂಗಿದ್ರೆ ಕಿಡ್ನಿ ಫೇಲ್ ಆಗಿ ಎಲ್ಲಿ ಬದುಕ್ತೀಯಾ? ನೀವು ಬದುಕ್ತೀರಾ? ಅಯ್ಯ, ನಾವು ನೋಡ್ರಿ, ನಾನ್ ಹೇಳ್ತಿರೋದು ನಾವು ಬದುಕ್ತೀವಿ ಅಂತಲ್ಲ, ಆದ್ರೆ ನಿಮ್ಗಿಂತ ಜಾಸ್ತಿ ಬದುಕ್ತೀವಿ. ನೀವಾರ ಜಲ್ದಿ ಸದೋಗ್ತೀರಾ. ನಿಮ್ಮ ಹೆಂಡತಿದ್ರ ಪಾಡೇನು, ಮಕ್ಳು ಪಾಡೇನು? ಹಂಗಂತ ಹೇಳುವಾಗ ಹುಟ್ಟಿದೀವ, ಹಂಗಂತ ಬರ್ಕೊಂಡು ಎಂತಿದ್ರೆ ಏನ ಒಪ್ಪರಿಗೆ ಆಗ್ತಾರೆ ಗೊತ್ತಾ ನಿಮ್ಗೆ? ಒಪ್ಪರ್ಗ ಆಗ್ತಾರೆ ಅಂದ್ರೆ ಈಚೆಗಡೆ ಯಾಕೆ? ಅದು ನೀವು ಮಾಡಿರ್ತಕ್ಕಂಥ ತಪ್ಪು. ನೀವು ನಿಮ್ಮ ಹೆಂಡತಿಗೆ ಮೋಸ ಮಾಡಿ 2-3 ಸ್ಟೆಪ್ನಿಗಳನ್ನ ಮಡಿಕೊಳ್ಳೋದು ತಪ್ಪಲ್ವಾ? ಎದ್ರಿದೆ ಪ್ರಪಂಚ ಮಡಿಕೊಂತ ಸ್ಟೆಪ್ ಮಾಡಿದ್ದೆ. ಯಾವ್ದೋ ಕಾಲದಾಗ ಹೋಗಿ ಗೆದ್ದು ಬಂದಿರೋದು ಇನ್ನೂ ಎಳಿತಿರಲ್ಲ ನೀವು. ಇನ್ನೂ ಎಳಿತಿರಲ್ಲ. ನರಸಿಂಹರಾಜ್ ಅವರೇ, ಮಾತಿಗೂ ಅದೇ ಅರ್ಧ ಹೊತ್ತಾಗ ಮಾಡಿವ್ರು ಯಾರು ಬಸ್ ಸ್ಟ್ಯಾಂಡ್ ಅರ್ಧ ಹೊತ್ತಾಗ ಮಾತಿಗೂ ಅದೇ ನಮ್ಮನ್ನ ಯಾಕೆ ಮಾಡೋದಲ್ಲ ಅಚ್ಚುಕಟ್ಟಾಗವ್ರು. ಅಲ್ಲ, ನೀವು ಮಾಡಿರ್ತಕ್ಕಂಥ ತಪ್ಪಲ್ಲವೇ? ನಾವು ಮಾಡಿರ್ತಕ್ಕಂಥ ತಪ್ಪಲ್ಲವೇ ಅಂತ ಹೇಳ್ತಿರಲ್ಲ. ಮೊನ್ನೆ ಇವರು ನಿತ್ಯಾನಂದ ಸ್ವಾಮಿಗಳು ಎಲ್ಲಿದ್ದಾರೆ? ನನ್ಗೇನ್ ಗೊತ್ತು, ನಿಮಗ್ ಗೊತ್ತು, ನಿಮ್ಮ ಸ್ನೇಹಿತರಲ್ವಾ ಅವರು? ಅಲ್ಲ, ನೀವು ಸ್ವಾಮಿಗಳಲ್ಲ? ಅಲ್ಲ, ನಾವು ಒಬ್ಬ ನಿನ್ನ ಅಭಿಮಾನಿ, ಟಿಕ್ ಟಾಕ್ ಅಭಿಮಾನಿ. ಟಿಕ್ ಟಾಕ್ ಅಭಿಮಾನಿ? ಟಿಕ್ ಟಾಕ್ ಆಗೈತಲ್ಲ ಮನೆಗೆ, ಅದು ಮಾಡೋರು ಅಲ್ಲ ರೀ. ನಾವ್ ಹೇಳಿರ್ತಕ್ಕಂಥ ನಿಮ್ಮ ಧರ್ಮಪತ್ನಿಗೆ ಮೋಸ ಮಾಡಿ ನೀವು ಲಕ್ಷ್ಮಣ. ಅಯ್ಯೋ ಇವ್ರು ಎಂತದು ಏಕಪತಿರೋಸ್ಕರ ಇದು ಮಾತಾಡಿದ್ರೆ ಅದನ್ನೇ ಹೇಳಿ ಬೇಡ, ಬಿಟ್ಟು ಮುಂಚೆಯಿಂದ ಇದ್ರೆ ಹೇಳ್ರಿ ಅಂದ್ರೆ ಆಫ್ ಮಾಡಿ. ಸರ್, ಆಫ್ ಮಾಡೋದಕ್ಕೆ ನಾವು ಫೋನ್ ಮಾಡಿಲ್ಲ ನಿಮ್ಗೆ. ಮತ್ತೆ ಯಾವ್ದೋ ಕಾಲದಾಗ ಆಗಿರೋದ? ನಮಗೆ ತಿಳಿದಷ್ಟು ನಿಮ್ಗೆ ತಿಳುವಳಿಕೆ ಹೇಳ್ಬೇಕು ಅಂತ ನಾನು ನಿಮಗೆ ಫೋನ್ ಮಾಡಿರೋದು. ನೀವು ಕಟ್ಕೊಂಡಂತ ನಿಮ್ಮ ಧರ್ಮಪತ್ನಿ ಬಿಡಿ ಜನ ಇದಾರೆ, ಬರೀ ಅದನ್ನೇ ಇಲ್ಲಿಗಾಲೆ 100 ಸಲ ಹೇಳಿದೇನ್ರಿ. ಅಲ್ಲ ಸರ್, ಆತರ ತಪ್ಪಲ್ವಾ ಮಾಡಿರೋದು? ಸ್ವಾಮಿ, ಈಗ ಏನೋ ತಿಳಿದಾರೆ ಅದು ಅವಾಗ ಸಣ್ಣ ಹುಡುಗರಾಗ ನಡೆದೈತೆ. ಅದನ್ನೇ ನೀವು ಎಳೆದು ನಮ್ಮನ್ನ ತಗೊಂಡೋಗಿ ಕೆರೆಗೊಬ್ಬ ಅನ್ನಂಗ್ ಮಾಡ್ಬೇಡಿ ನೀವು. ಅಲ್ಲ, ಸಣ್ಣ ಹುಡುಗ ಅಂದ್ರೆ ಎಷ್ಟು ವರ್ಷ ಸರ್ ಅವಾಗ ನಿಮ್ಗೆ? ಇನ್ನುದೆಲ್ಲ ಅದು ಬಿಡಿ ಸರ್. ಇದು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿ ಕೆರೆಗೆ ಹೋದ್ ಗೊತ್ತೈತೆ ಅದು ವಾಪಸ್? ಯಾವತ್ತು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿಗೆ ಹೋಗಲ್ಲ ಸರ್. ಗುಬ್ಬಿ ಕೆರೆ ನೀರು ಬುಗುನಹಳ್ಳಿಗೆ ಬರುತ್ತಲ್ವಾ? ತಗ್ಗಿ ಕರಿತೈತ ನೀರು ಬಾರಿ ಕರಿತೈತ? ನನಗೆ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಮೇಲೆ ಸುಮ್ನೆ ಇತ್ತು ಫೋನ ನಮ್ಮ ಮ್ಯಾಗ ತಲೆ ಕೆಡಿಸ್ತಾರೆ, ಎಲ್ಲ ಹೊರಟಿರ್ತಾವ ಸರ್. 1 ನಿಮಿಷ. ಹಂಗೆ ಬರೇ ಈರುಳ್ಳಿ ಅವ್ರು ಬಂದು ತಲೆ ಕೆಡಿಸ್ತಾರಲ್ಲ, ಹಂಗಾಗಿ ನೀವು ತಲೆ ಕೆಡಿಸ್ತೀರ? ಅಲ್ಲ ಸರ್, ಯಾಕೆ ಈ ತರ ಮಾತಾಡ್ತಿರೋದು ನೀವು? ಕಡ್ತೈತಿ, ಉರಿಯತ್ತಿ, ಬೆಂಕಿ ಇಟ್ಕೊಂಡು. ಸರ್, ರಾತ್ರಿ ಯಾಕೆ ನಿದ್ದೆ ಇಲ್ವಾ ನಿಮ್ಗೆ? ಅಡ್ರಿ ಸ್ವಲ್ಪ ನೀವು, ನಾನು ಆರೋಗ್ಯನ ಕೆಡಿಸ್ತೀನಿ, ಫುಡ್ಡಿನ ಹೋಗ್ತೈತಿ, ಕಿಡ್ನಿನ ಹೋಗ್ತೈತಿ, ಏನ್ ಹೋಗ್ತೈತಿ, ನಂದು ಹೋಗೋದು. ನಮ್ಗೇನು ಫೋನ್ ಮಾಡ್ಬೇಡಿ.
ಇನ್ನೂದೆಲ್ಲ ಕತೆ ಎತ್ಬೇಡಿ ನಮ್ಗೆ. ಇಲ್ಲ ಇಲ್ಲ ಖಂಡಿತ ಇಲ್ಲ. ಹ್ಮ್. ನಿಮ್ಗೆ ಈಗ ತಲೆನೋವು ಕಮ್ಮಿ ಆಯ್ತಾ? ಮಾತ್ರೆ 4 ಮಾತ್ರೆ ನುಂಗಿದ್ವಿ. ಹೌದಾ? ಈ ಮನೆ ಮದ್ದು ಏನೋ ತಗೊಬೇಕಾಗಿತ್ತು. ಮನೆ ಮದ್ದು ಮಾಡ್ಕೊಡಕ್ಕೆ ಅಲ್ಲಿ ಯಾರೋ ಅರ್ಧ ಹೊತ್ನಾಗ ಬಂದು ಬಸ್ ಸ್ಟ್ಯಾಂಡ್ ಕಾಯ್ಕೊಂಡ್ ಕುಂತಾರಲ್ಲ, ಅಲ್ಲಿ ಮಾಡಿಸ್ಕೊ ಹೋಗು ಅಂತ ಅಂದ್ರು. ಯಾರು ಅರ್ಧ ಕಾಯ್ಗೆ ಕುಂತಿರೋದು? ಬಂದಿದ್ರು. ಸುಮ್ಮನೆ ನಮ್ಗೆ ಯಾಕೆ ರೇಗಿಸ್ತಾರೆ? ಅಲ್ಲ ಸರ್ ಅಲ್ಕ ಮಾತಾಡ್ಬೇಡ್ರಿ. ಯಾಕೆ ಹೇಳಿ? ಕೆಟ್ಟ ಪದ ನಾವು ಆತರದವರೆಲ್ಲ ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು. ಅವೇ ನಾವು ಒಂದು ನಿಮಿಷ ಕೇಳ್ರಿ. ಇಲ್ಲಿ ನಾನು ಹೇಳ್ತಿರೋದು, ನೀವು ಕೆಟ್ಟ ಪದ ಯೂಸ್ ಮಾಡಿ, ನಾನೇನು ಅವಾಗ್ಲಿಂದ ಕೆಟ್ಟ ಪದ ಯೂಸ್ ಮಾಡದ್ನಾ? ನಿಮ್ ಒಂದನಾ ಯೂಸ್ ಮಾಡಿದ್ರ ನಿನ್ನಂತರ ಹಂಗ ಆಗಿದ್ರೆ ಹೇಳದ್ಮೇಲೆ ನಿಂಗೆ ಯಾರು ಅಂತ ಗೊತ್ತಾಗ್ಲಿಲ್ವಾ? ಪ್ರೇಮವೇ ಹೇಳ್, ಮುಂದಕ್ಕೆ ನೀನ್ ಹೇಳು. ಬರಲ್ಲ. ಯಾರು ಫೋನ್ ಮಾಡಿದ್ರಲ್ಲ ಅದಕ್ಕೆ ಮಾತು. ಇನ್ ಯಾರು ಮಾಡ್ತಾರ ಚಿನ್ನು? ನಾನ್ ಪಾರ್ವತಿ. ಆಯ್ತಕ್ಕ. ಇದು ಕಾಫಿ ಆಯ್ತು. ಎಲ್ಲಿ ನೋಡ ಅಕ್ಕ ಅನ್ಬೇಡ ಅಂತ ನಾನು ಹೇಳ್ತಿಲ್ವಾ? ಅಕ್ಕ ಅನ್ಬೇಡ. ನಾನು ಅಕ್ಕ ಅಂತಲೇ ಅಕ್ಕ ಅನ್ನೋದು. ಮೊದ್ಲು ಪಾರು ಅಂತಿದ್ದೆ. ಪಾರು ಅಂತ ಅಂದಿಲ್ಲ. ಮನೆಗೆಲ್ಲ ರೇಕಿರ್ ಬಟ್ಟೆ ಎಲ್ಲ ನಾವ್ ಅವಾಗಿಂದ ಅಕ್ಕ ಅಂತೀನಿ. ಅವ್ರ ಮುಂದೆ ಏನು ಅಕ್ಕ ಅನ್ನು. ನನ್ನ ಮನಸ್ಸಲ್ಲಿ ಮಾತ್ರ ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ. ನೀನ್ ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರೂ ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತಂದ್ರೆ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೊತ್ತಿಗೆ ಮನುಷ್ಯ ಹಾಕ್ತಾರ ಮನೆಗೆ. ಅಷ್ಟೊತ್ತಿಗೆ ನನ್ನಿಲ್ಲಿ ಹಾಕ್ತಾರ. ಹೊಟ್ಟೆಯಿಂದ ಊತ್ ಕೆಡದವ್ರು ನನ್ನ. ಯಾಕೆ ಚಿನ್ನು? ಚಿನ್ನು ಅಲ್ಲ ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಣ್ಲಿಲ್ಲ, ಅದೇನೋ ಕಣ್ಗೊಡಿತು ಅನ್ನಂಗೆ ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ. ಒಂದ್ ಎಲೆ ಅಡಿಕೆ ಕೊಡಲ್ಲ, ಎದ್ ತಗ ಅಂತಾರೆ. ನಾವು ಒಲೆ ವಯಸ್ಸಾಯ್ತು ನನಗೆ. ನಿನಗೂ ವಯಸ್ಸಾಯ್ತು, ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗಲೇ ಇರೋದು. ನಿನ್ನ ಸುಖ ನಿನ್ನ ಈಗ ನೋಡಿ, ನಿನ್ಗೂ ಮದ್ವೆ ಆಗೈತೆ, ಮಕ್ಳಾಗೈತೆ. ನನಗೂ ಮದ್ವೆ ಆಗೈತೆ, ಮಕ್ಳಾಗೈತೆ. ಈಗ ಇಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗೆ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗ್ ಕೊಡ್ತೀನಿ. ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದ್ ವೈರ ಇದು ಕರೆಂಟ್ ಐತಲ್ಲ ಪ್ಲಸ್, ಒಂದ್ ವೈರ ತೂಕಿಟ್ಬಿಡು, ಇನ್ನೊಂದ್ ವೈರ್ ನೀನ್ ಇಕ್ಕೊಂಬಿಡು, ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು, ನನ್ಗ ಆ ತೂತ ಬೇಡ, ಕರೆಂಟಿನ ತೂತ. ಒಂದ್ ವೈರ ಇದಕ್ಕಿತ್ತು ನನಗೆ ಪ್ಲಗ್ಗಿಗೆ, ಒಂದ್ ವೈರ ಪ್ಲಗ್ಗಿಗೆ ಇತ್ತು, ಇನ್ನೊಂದ್ ವೈರು ನೀನ್ ಇಕ್ಕೊಂಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರು ಆ ತೂತಿಗೆ ಇಕ್ತೀನಿ. ಆದ್ರೂ ಅದ್ ನನಗ್ ಬೇಕು ಬೇಕು ಬೇಕು, ಅದ್ ನನ್ಗ್ ಬೇಕೇ ಬೇಕು ಚಿನ್ನು, ಅದ್ ನಂಗೆ ಬೇಕೇ ಬೇಕು. ಬೇರೆ ನೋಡ್ತು ನೋಡು, ಆತರ ಮಾತಾಡ್ಬೇಡ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನರಸಿಂಹಣ್ಣವ್ರಿಗೆ ಜೈ. ಬರ್ರಿ ಮಕ್ಕಳೆಲ್ಲ ಬರ್ರಿ. ನರಸಿಂಹಣ್ಣವ್ರಿಗೆ ಜೈ. ನರಸಿಂಹಣ್ಣವ್ರಿಗೆ ಜೈ. ನರಸಿಂಹಣ್ಣವ್ರಿಗೆ ಜೈ. ಯುವರತ್ನ ನಮ್ಮ ಬಡವರ ಬಂಧು ಧನಶೂರ ಕರ್ಣ ಅನಂತ ಮಾಣಿಕ ಅನಂತ ನಾನಕ ವಿನ್ನಾದ ಮಾಣಿಕ ಇಂತಾರು ಮುಂದಿಕ ನಿವಾರ ಸಿಂಹ ರಾಜನೂರು ಗಂಡು ಸಿಂಧು ಸಿದಾರ ಪಿಂದು ಸಿಂಧೂರ ಗಂಡು ಕಂಡಾರ ಗಂಡು ಸಿಂಹಾದ್ರಿ ಸಿಂಹ ರಾಜನ ಸಿಂಹ ನರಸಿಂಹ ಸಿಂಹಾದ್ರಿ ಸಿಂಹ ರಾಜನ ಸಿಂಹಣ್ಣಂಗೆ ಜೈ. ಬರ್ರಿ ಇಲ್ಲಿ ಮಕ್ಕಳೆಲ್ಲ ಮುಂದಕ್ಕೆ. ನರಸಿಂಹಣ್ಣಂಗೆ ಜೈ. ಅಣ್ಣ ಇದು ನಾವು ಹೋಗ್ಬೇಕಾಯ್ತು ಸ್ವಾಮಿ. ಇವತ್ತು
ಎಲ್ಲ ಇದು ಚಿಕನ್ ಅಂಗಡಿ ತಾವ್ ಮಟನ್ ಅಂಗಡಿ ತಾವ್ ಎಲ್ಲಾ ತಗೊಳ್ಳೋ ರಶ್. ನಾವ್ ಇವತ್ತು ಹೋಗ್ಬೇಕಾಯ್ತು, ನಾವು ಜೈ ಅನ್ಬೇಕಾಯ್ತು ಸ್ವಾಮಿ. ಇವತ್ತೆಲ್ಲ ಅಂಬೇಡ್ಕರ್ ಇದೆ ಅಂತೆ. ಹಾ ಓ ಎಲ್ಲ ರಶ್ ಅಂಗಡಿಗಳು ತಾವಲ್ಲ, ಅದಕ್ಕೆ ಜೈ ಜೈ ಅಂತಿದ್ರು ಇಲ್ಲಿ ಪಂಚಾಯತ್ ಇದ್ದಾವೆಲ್ಲನ. ಹೌದಾ? ನಾವು ನರಸಿಂಹಣ್ಣ ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದೀವಣ್ಣ. ಯಾರು ಹೇಳಿ ನಮ್ಮನ್ನ ಜೈ ಅಂದಿದ್ದು? ನಾ ನರಸಿಂಹಣ್ಣವ್ರಿಗೆ ಬಡವರ ಬಂಧು, ದೀನ ದಲಿತರ ಆಶಾ ಕಿರಣ, ದಾನಶೂರ ಕರ್ಣ, ಮಾಡಿ ಬಂದ ಹೆಂಗಸರುಗಳಿಗೆಲ್ಲ ಹೆಲ್ಪ್ ಮಾಡೋದ್ಕಂತ ದಾನಶೂರ ಕರ್ಣ. ಸಂಘ ಕಾಸಿಲ್ದೆ ಕೊಡುತ್ತೆ, ಊಟ ಕಾಸಿಲ್ದೆ ಕೊಡುತ್ತೆ, ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲ ಒಳ್ಳೇದ್ ಮಾಡುತ್ತೆ. ಅವ್ರು ಒಳ್ಳೇದಾಗ್ಲಿ, ದೇವ್ರು 102 ವರ್ಷ ಬದುಕ್ಸ್ಲಿ, ಅವ್ರಿಗೆಲ್ಲ ಫೋನ್ ಮಾಡ್ಲಿ, ರತ್ನಮ್ಮನೆಲ್ಲ ಮಡಿಕೊಂಡೈತೆ, ಅವ್ರನ್ನೆಲ್ಲ ಒಳ್ಳೇದ್ ಮಾಡ್ಲಿ, ಎಲ್ಲ ಒಳ್ಳೇದ್ ಮಾಡ್ಲಿ. ನೀವು ಯಾರು ಗೊತ್ತಾಗಲ್ಲ ಸ್ವಾಮಿ. ನಾವ್ ನಿಮ್ ಅಭಿಮಾನಿ ರಂಗಸ್ವಾಮಿ. ನಾವು ಅಂಬೇಡ್ಕರ್ ಜಯಂತಿದು ಮಾಡಿರಲ್ಲ, ಅವರು ಈ ಮಾಡ್ಯಾರ ಅಂತಿದ್ದು ಸ್ವಾಮಿ, ನನಗೆ ಅಂತ ಗೊತ್ತಾಗಲ್ಲ. ಇಲ್ಲ ನಾವ್ ನಿಮ್ಮ ಅಭಿಮಾನಿ ಅಣ್ಣ. ಅದನ್ನ ನಾಟಕ ಸೇರಿ ನೋಡಿ, ಸಕ್ಕತ್ತಾಗೈತೆ ಸ್ವಾಮಿ. ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಕಚ್ಚೋಳು ಒಳ್ಳೆ ಕಂಠ ಐತೆ ಸ್ವಾಮಿ. ನೀವು ಯಾವೂರರು? ಬೆಳ್ತಂಗಡಿ. ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೋ ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಯಕ್ಷಗಾನಕ್ಕೆ ಚೆನ್ನಾಗೈತಿ ಕಂಠ. ಯಕ್ಷಗಾನ ಇದು ಆ ಕಡೆಗೆ ನಾಟಕಗಳು ಇವಲ್ವ? ಯಕ್ಷಗಾನ ಅಲ್ಲ, ನಮ್ ಕಡೆ ನಾಟಕ ಅಲ್ಲ, ಯಕ್ಷಗಾನ. ಯಾವ ಫಲರಿನೋ ತಳನಿನೋ ಲಾಸ್ಟ್ನೇ ಮನೆಗೆ ಹೋಗ್ತಾರ ಸ್ವಾಮಿ. ಕಂಠ ಚೆನ್ನಾಗ್ ಮಾಡಿಕೊಂಡಿದ್ರ, ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸ್ವಾಮಿ. ಎಲ್ಲಿ ಅಂತ ಕೂಗ್ತೀರ ನೋಡಿ, ಲಾಸ್ಟ್ನೇ ಮನೆ ಗಂಟ ಕೂಗ್ತೀರ. ಇಲ್ಲ, ನಮ್ದು ಲಾಸ್ಟ್ ಅಲ್ಲ ಮನೆ, ನಮ್ದು ಮಧ್ಯದಾಗಿರೋದ್ ಮನೆ. ಅಲ್ಲ, ನಾನು ಇದು 6 ಮನೆದಾಗ ಹೇಳಿದ್ವಿ, 6 ಮನೆ ಮಧ್ಯದಾಗಲ್ಲ, ಇದು 6 ಮನೆಗೆ ಲಾಸ್ಟ್ನೇ ಮನೆ ಕಪ್ಪು ಮನೆಗೆ ಹೋಗ್ತೀರಾ ಅಂತ ಅಂದೆ ಸ್ವಾಮಿ. ಕಪ್ಪದಲ್ಲ ನಮ್ದು, ವೈಟ್ ಸಿಮೆಂಟ್ ಹೊಡ್ಸಿದೀವಿ ನಮ್ಮ ಮನೆಗೆ. ಮನೆನಲ್ಲ ಸ್ವಾಮಿ ಹೇಳಿದ್ ನಾನು, ಇದು ಕಲೆ ಒಳಗೆ ಅದೇ ಡ್ರಾಮಾಕ್ ಸೇರಿದೆ. ಒಳ್ಳೆ ಕಂಠ ಐತೆ, ಲಾಸ್ಟ್ನೇ ಮನೆಗೆ ಕೂಗ್ತೀರಾ. ಮನೆ ಇದು 6 ಮನೆ, 1 2 3 ಅಂತ ಮನೆ ಇರ್ತೈತೆ ಅದ್ರಾಗೆ. ತಂದಾನೆ ತಾನ ತಂದನಾನೆ ತಾನ ತಂದಾನೆ ತಾನ ತಂದನಾನೆ ತಾನ ತಂದನಾನ 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 ತಂದನಾ. ಸಂಗಾತಿದಾಗಿ ಕರುಣಾ ಹೋಗಿದಂಗ ಹೋಗ್ತಾರ. ಇದು ಸ್ವಾಮಿ ಏನಾಗ್ಲಿ, ನೀವು ಯಾವ್ದಾನ ಒಂದ್ ನಾಟಕಕ್ಕೆ ಡ್ರಾಮಾಕ್ ಸೇರ್ಬಿಡಿದು ಖಂಡಿತ. ನಾನ್ ತಮಾಷೆ ಹೇಳಲ್ಲ, ನಿಮ್ ಊರ್ ಪಕ್ಕದಾಗಿರೋ ಧರ್ಮಸ್ಥಳದ ಮಂಜುನಾಥನಿಗೂ ಒಳ್ಳೆ ಕಂಠ ಐತಿ ಸ್ವಾಮಿ. ಅಂದ್ರೆ ಒಂಥರ ತಿಕ್ಲಾಡ್ದಂಗ ಆಡ್ತೀರ ಅಷ್ಟೇ, ಕಂಠ ಚೆನ್ನಾಗೈತಿ. ಅಲ್ಲ ಅಣ್ಣ, ಅಲ್ಲ ಕಂಠ ಮಾತ್ರನ ಹೆಂಗೈತಿ ಗೊತ್ತಾ ಸ್ವರ ನೀವು? ಅಣ್ಣ ಹೇಳಿ ಸ್ವಾಮಿ. ನಾನ್ ನಿನ್ನ ಅಭಿಮಾನಿ ಅಣ್ಣ. ಜಾಸ್ತಿ ಹಂಗ್ ಮಾತಾಡ್ಬೇಡಿ ಸ್ವಾಮಿ. ಅಯ್ಯೋ, ಅಭಿಮಾನಿ ಅನ್ನೋದ್ ಏನೈತ್ರಿ? ಏನೋ ನಾವು ಅದ್ ಮೊಬೈಲಾಗೆ ನಾವು ಅದ್ ಯಾರೋ ಇನ್ನ ನಮ್ಗೆ ರೇಗ್ಸಿರೋದ್ ಹಂಗ್ ಮಾತಾಡಿದೀನಿ ಸ್ವಾಮಿ. ಅದನ್ ಬಿಟ್ರೆ ನಾನು ಯಾರನ್ನು ಆತರ ನಮ್ದು ಕೆಟ್ಟ ಭಾವನೆ ಇಲ್ಲ, ಕೆಟ್ಟ ಮಾತಾಡೋದೇ ಇಲ್ಲ ನಾನು. ಹೌದಾ? ಹೌದು ಸ್ವಾಮಿ. ಅಣ್ಣ ಓ ಪರವಿಂದ ಬಿಡಿ ಸ್ವಾಮಿ. ಮಧ್ಯಾಹ್ನ ಬಿಸಿಲು ನಮಗ್ ತಲೆ ಹೊಡ್ಕೊಂಡ. ಮಧ್ಯಾಹ್ನ ಬಿಸಿಲಾಗೆ ಇದು ರಾತ್ರಿನಾಗ ಇವು ಮಳೆ ಯೋಗಕ್ಕೆ ಇದಾಗುತ್ತಲ್ಲ, ರಾತ್ರಿ ಮಳೆ ಯೋಗಕ್ಕೆ ಇದಾಗ್ತಾವ ನೋಡಿ, ಅದು ಆತರ. ಈಗ ಬಿಸಿಲು ತಲೆ ಹೊಡ್ಕೊಂಡಂಗ ಆಗ್ಬಿಡುತ್ತೆ ನಿಮ್ಮ 2 ಕಂದ ಕೇಳಿ. ಯಾವ ನಾಟಕತ್ತಿದ್ದು? ಯಾವ ನಾಟಕ ಸ್ವಾಮಿ? ರಂಗಸ್ವಾಮಿ. ಅಲ್ಲ, ಯಾವ ನಾಟಕತ್ತು ಅಂದೆ? ರಂಗಸ್ವಾಮಿ. ಅದ್ಯಾಪ ಇದು ರಂಗಸ್ವಾಮಿ ಅನ್ನೋದು ಯಾವ ಇದ್ರಾಗ ಬರುತ್ತೆ? ಈ ಕಡೆ ಅದೆಲ್ಲೂ ಬರಲ್ಲ, ಇಲ್ಲೇ ಇರುತ್ತೆ. ಅಲ್ಲ, ಡ್ರಾಮಾ ಯಾವ್ದ್ರಾಗ ಬರುತ್ತೆ ರಂಗಸ್ವಾಮಿ ಅನ್ನೋದು ಅಂತ? ನಮ್ಮೂರ್ ಕಡೆ ಬರುತ್ತೆ.
ಒಳ್ಳೆ ಆರೋಗ್ಯಗಿರಿ ಸ್ವಾಮಿ ಕಾಪಾಡ್ಕೊಳ್ಳಿ, ಕಲೆಗೆ ಬೆಲೆ ಕೊಟ್ಕೊಂಡಿರಿ. ಆಮೇಲೆ ನೀವು ಕಾರ್ಯ ಇದು ಹೊಟ್ಟೆಪಾಡಿಗೆ ಏನ್ ಮಾಡ್ತೀರಾ? ಅದೇ ಹಾಡು ಹಾಡು ಇದೇನು ಹಾಡು ಅಂದ್ರೆ ಭಿಕ್ಷಿದಾರ? ಅದೇ ತಂದನಾನಿ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೆ ತಂದನಾನೆ 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 ತಂದನಾನು ತಂದನಾನು ತಂದನಾನೆ ತಂದನಾನು ತಂದನಾನೆ ತಂದನಾನೆ ತಂದನಾನು ತಂದನಾನು ತಂದನಾನೆ. ಒಂಚೂರು ಇದನ್ನ ಟೈಟ್ ಮಾಡ್ಕೊಳ್ಳಿ. ಹಲೋ ಇದನ್ನ ಟೈಟ್ ಮಾಡ್ಕೊಳ್ಳಿ ಒಂಚೂರು. ನಟ್ರು ತಬ್ಲ ಲೂಸ್ ಆಗಿರಂಗೈತೆ. ಎಲ್ಲಿ ತಬ್ಲ ಲೂಸ್ ಆಗಿರಂಗೈತೆ, ದಬ್ಬದೈತೆ ನೋಡಿ. ಇದು ಟೈಟ್ ಮಾಡ್ಕೊಳ್ಳಿ ತಬ್ಲ. ಇದು ಬೆಂಕಿ ಗಡ್ಡಿ ಕೇಳ್ರಿ ಇದಕ್ಕೆ ಸೆಂಟ್ರಿಗೆ. ಎಲ್ಲಿಗೆ ಬೆಚ್ಚ ಬೆಂಕಿ ಕಳಿ. ಅಲ್ಲ ಸ್ವಾಮಿ, ತಬ್ಲದ ಸೆಂಟ್ರಲ್ ಒಂದ್ ಬೆಂಕಿ ಗಡ್ಡಿಗೆ ನಾದಾಗ ಕಂಡಿಡಿತಾರಲ್ಲ ಹಾರ್ಮೋನಿಗೆ. ತಬ್ಲ ಒಂದ್ಸಲ ನೋಡಿ ಬಡದ್ ನೋಡಿ ದುಬ್ ದುಬ್ ಅನ್ನಲ್ವನ? ಹೌದಾ? ನನಗೆ ದುಬ್ ದುಬ್ ಅನ್ನಂಗ್ ಕೇಳಿಸ್ತಾಮ. ಇರ್ಲಿ, ನಿಮ್ಮ ಹೆಸರೇನೋಣ? ಅಭಿಮಾನಿ ಅಂತ ಅಂದ್ರೆ ನರಸಿಂಹರಾಜು BN ಲೇಟ್ ನ. ಆಯ್ತಪ್ಪ, ಈಗ ನಿನ್ಗೆ ಐತೋ ಇಲ್ವಪ್ಪ? ಹೋಗ್ಲಿ, ಹಂಗಂತ ಬಾ ನೋಡಿದಂತೆ. ಏನ್ ಮಾಡ್ತೀಯ? ನಿಮ್ದು ಎದೊಳ್ಳಿಲ್ಲ ಅಂದ್ರೆ ಎದೊಳಂಗ್ ಮಾಡ್ತೀವಿ ಕಣೆ, ಔಷಧಿ ಕೊಟ್ಟು. ಮಟನ್ ಎಷ್ಟು ಕೆಜಿ ಬೇಕು? 2 kg ಸಾಕು. 800 ರೂಪಾಯಿ ಕೆಜಿ. ಆಮೇಲೆ ಇಲ್ಲ 650 ರೂಪಾಯಿ ಹೇಳವ್ರೆ. ಕೇಳಿ ನಿಮ್ ಮಗನ್ ಬೇಕಾದ್ರೆ. ಬೇಕಾದ್ ತಗೊಳ್. ನೀವ್ ಕೊಡ್ಲೇಬೇಡ, ಗುಂಜೊಂದ್ ಹೋಗು. ನೀವ್ ಕೊಡ್ಲೇಬೇಡ, ಗುಂಜೊಂದ್ ಹೋಗು. ಯಾರು ಸರ್ ತಮ್ಮ ಹೆಸರು? BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬಳ್ಳಾಪುರ. ಸರ್, ನಾವು ನಿಮ್ಮ ಹತ್ರ 5 ನಿಮಿಷಗಳ ಕಾಲ ಮಾತಾಡ್ಬೋದಾ? ಫ್ರೀ ಇದ್ದೀರಾ? ಏನ್ ಹೇಳಿ? ಅಲ್ಲ, 5 ನಿಮಿಷ ನಿಮ್ಗೆ ಆರೋಗ್ಯ ಸಲಹೆ ಕೊಡ್ತೀವಿ. ಒಂದು ಇದು ಎಂತದ್ದು ಗ್ಯಾಸ್ಟ್ರಿಕ್ ಪಾಸ್ಟ್ರಿಕ್ ಇಂದ ಅದನ್ನ ನನಗೆ ಇವಾಗಲೇ ಹೇಳ್ಬಿಡಿ. ನಾನು ಆಮೇಲೆ ನಾನು ಕೆಟ್ಟ ಮಾತು ಬೈಕ್ ಹೋಗ್ತೀನಿ. ಸರ್, ಖಂಡಿತ ಇಲ್ಲ. ಊಟ ಬಿಟ್ಟು ಅಲ್ಲೇ ಒಂದು 2 ತಿಂಗಳಾಗ್ಬೋದು. ಸರ್, ಖಂಡಿತ ಇಲ್ಲ ಸರ್. ನಾವು ಗ್ಯಾಸ್ಟ್ರಿಕ್ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ನಮ್ಗೆ ಮಾತಾಡಕ್ ಅವಕಾಶ ಮಾಡ್ಕೊಡ್ರಿ, ನೀವು ಹೇಳ್ತೀವಿ. ಆಯ್ತು. ಏನ್ ಗೊತ್ತಾ, ನಾವು ಸತತ ನಮ್ಮ ತಂದೆ ತಾತರ ಕಾಲದಿಂದ ಸತತ 55 ವರ್ಷಗಳಿಂದ ನಾವು ಆಯುರ್ವೇದಿಕ್ ಔಷಧಾಲಯನ ತಕ್ಕೊಂಡು ಬಂದಿದ್ದೀವಿ. ನಾಟಿ ಔಷಧ. ನಮ್ಗೇನ್ ಗೊತ್ತಾ, ಈ ಕಮ್ರುದೇಗು, ಪಿತ್ತ, ಕಫ, ಈ ತರ ಎಲ್ಲ ಪೈಲ್ಸ್ ಎಲ್ಲ ಆಗಿರುತ್ತಲ್ಲ ಸರ್, ಅದಕ್ಕೆಲ್ಲ ನಾವು ನಾಟಿ ಔಷಧಿ ಕೊಡ್ತೀವಿ. ಯಾವ್ದು ಏನು ಔಷಧಿ ಅದೋ ಅಲ್ಲ. ಫೋನ್ ಮಾಡ್ರಿ ಅಂತ ಹೇಳಿ ನಮ್ಗೆ ಯಾರು ಸರ್ ಫೋನ್ ಮಾಡ್ರಿ ಅಂತ? ಪೈಲ್ಸ್ ಆಗೈತೆ, ಅದು ಇದಾಗೈತೆ ಅಂತ ಯಾರು ಹೇಳಿದ್ರು ಸರ್? ನಾವು ನಿಮ್ಗೆ ಆಗೈತೆ ಅಂತ ಹೇಳ್ತಿಲ್ಲ, ಕೆಲವು ನಂಬರ್ಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡ್ತಾ ಇದೀವಿ ಅಷ್ಟೇನೆ. ಇಂಥ ನನ್ನ ಮಕ್ಕಳು ಮಾಡೋದೆ ನಮ್ಗೆ. ನಾವು ಬರೋಳಗೆ ಬಸ್ಸು ಲಾರಿ ತಾವ. 2 ಮಾತು ಮುಗಿಸ್ಬಿಡಿ ಸರ್. ಏನು ನನಗೆ 5 ಹೇಳ್ತೀನಿ. ಅಲ್ಲ ಸರ್, ಇದು ನಮ್ಮ ಈ ಶಿಷ್ಣು ನಿಮಿರುವಿಕೆ, ನಿಮ್ಗೆ ಶಿಷ್ಣು ನಿಮಿರುವಿಕೆ ಏನಾದ್ರು ದೌರ್ಬಲ್ಯ ಇದೆಯಾ? ಇಲ್ಲ, ಇದು ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಬೇಕಾದ್ರೆ ಉರಿದೈತೆ ಅಷ್ಟೇ, ಉಷ್ಣ ಏನಾಗಿಲ್ಲ. ಉಷ್ಣ ಅಲ್ಲ ಸರ್, ಶಿಷ್ಣು ನಿಮಿರುವಿಕೆ. ಶಿಷ್ಣು ಅಂದ್ರೆ ಗೊತ್ತಾಗ್ಲಿಲ್ಲ ನಿಮ್ಗೆ? ವಿಷ್ಣುನಾ ರೇ? ಶಿಷ್ಣು ನಿಮಿರುವಿಕೆ. ನಿಮ್ಗೇನ ನಿಮಿರುವಿಕೆ ಪ್ರಾಬ್ಲಮ್ ಇದೆಯಾ? ಇಲ್ಲ, ನಾವು ಇಲ್ಲ. ಏನು ಇದು ಎಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಷ್ಟೇ. ವಿಷ್ಣು ಏನು ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ಕೊಂಡು ಧರ್ಮಸ್ಥಳ. ಆಮೇಲೆ ಸರ್, ನಿಮ್ಮಂತ ನಾವು ಇದು ನಮ್ಗೆ ಸಖತ್ ಜನ ಇದೆ ಕಸ್ಟಮರ್. ಶಿಷ್ಣು ಅಂತ ಅರ್ಥ ಆಗ್ಲಿಲ್ಲ ಅಂತ ಏನು ಅಂತ ಕೇಳಿ, ಸುಮ್ನೆ ಏನ ಬಾಯಿಗೆ ಬಂದಿದ್ದಲ್ಲ ಮಾತಾಡ್ಬೇಡಿ. ಏನಿಲ್ಲ ಮಗ, ಶಿಷ್ಣು ಅಂದ್ರೆ ಹಲೋ ಅಲ್ಲ, ಶಿಷ್ಣು ಅಂದ್ರೆ ಏನು? ರವಿ ಕೊಟ್ಟಿದ್ದ. ವಿಷ್ಣು ಅಂದ್ರೆ ಅದೇ ವಿಷ್ಣು ಅಂತ ತಿಳ್ಕೊಂಡೆ ಸ್ವಾಮಿ ನಾವು. ವಿಷ್ಣು ಅಂತ ನಮ್ಮ ಮನೆಯವ್ರು ಕೇಳ್ತಾ ಇದ್ವಿ. ನಮಗ್ ಶಿಷ್ಣುನು ಬೇಡ, ಉಷ್ಣನು ಬೇಡ ಸರ್. ಅದೇನ್ ನಮಗೆ ಹಂಗ ಹೇಳಿದ್ರೆ ನಾವು ದೇವ್ರು ಅಂತ ತಿಳ್ಕೊಂತೀವಿ. ಹ್ಞೂ ಸರ್,
ನಾವು ಈ ಶಿಸ್ತು ನಿಮಿರುವಿಕೆ ಒಬ್ಬೊಬ್ರಿಗೆ ಎದೊಳಲ್ವಲ್ಲ ಸರ್ ಕ್ಲೀನ್ ಆಗಿ. ಅದಕ್ಕೆ ಎದ್ದೋಗಿದ್ರೆ ಬಂದು ಅದಕ್ಕೆ ಏನ್ ಮಾಡೋಣ ನಾವು? ಅಲ್ಲ ಸರ್, ನೀವೇನು ಮಾಡಬೇಡಿ ಸರ್, ನಾವು ಔಷಧಿ ಕೊಡ್ತೀವಿ ಸರ್. ಅರೇ ಶಿಷ್ಣು ಕೇಳೋಣ ಅಂತ ಬಂದ್ ನಿಂತ ಔಷಧಿ ಕೇಳೋಣ ಸರ್. ನಾವೇ ಫ್ರೀ ಉಚಿತವಾಗಿ ನಿಮ್ಮ ಮನೆಗೆ ನಾವು ತಲುಪಿಸ್ತೀವಿ. ಯಾಕೆ? ನಿಮ್ಮ ಶಿಷ್ಣು ನಿಮಿರುವಿಕೆ ಆಗ್ಬೇಕು. ನನಗೆ ಇದು ಅದನ್ನು ಅದು ನೋಡಿ ಹಲೋ, ನಮಗೆ ಶರ್ಮ ಮಾಡಿದೀವಿ ನಾವು. ಅವನ್ಯಾರ ಟಿಟಿ ಅಂತ ಫೋನ್ ಮಾಡಿರಿ ಅಂತ ನಾವು ತಿಳ್ಕೊಂಡ್ರಿ. ಇವತ್ತು ಹಾಲು ತುಪ್ಪ ವಿಷ್ಣುನು ಬೇಡ ವಿಷ್ಣುನು ಬೇಡ ಸರ್ ನಮ್ಗೆ. ನಾವು ವಿಷ್ಣು ಅಂತ ತಿಳ್ಕೊಂಡಿದೀವಿ ನಾವು. ಸರ್ ಆಯ್ತು ಸರ್, ನಾವು ಉಚಿತವಾಗಿ ಮನೆಗೆ ನಾವು ಉಚಿತವಾಗಿ ಏನು ಬೇಡ, ಯಾರನ್ನ ನಮ್ಮನ್ನ ಮತ್ತೆ ಕೂತ್ಬಿಡ್ತಾರೆ. ಉಚಿತವಾಗಿ ಶಿಷ್ಣು ಕೊಡು ಅಂದ್ರೆ. ಅಲ್ಲ ಸರ್, ಶಿಷ್ಣು ಕೊಡು ಅನ್ಬೇಡ, ನಿಮ್ಮ ಶಿಷ್ಣು ನಿಮಿರುವಿಕೆ ಮಾಡ್ತೀವಿ. ಶಿಷ್ಣು ಬೇಡ, ನಿಗಿರುವಿಕೆನೂ ಬೇಡ, ಯಾತ್ರದ್ದು ಬೇಡ. ನಮ್ಮನ್ನ ಕೂತಿಂದ ಅಲ್ಲಿ 1.5 ತಿಂಗಳು ಆಯ್ತು ಶಿಷ್ಣು ಬೇರೆ ಅಂತ ನೀನು. ಅಲ್ಲ ಸರ್, ನೀವು ದಯವಿಟ್ಟು ನಾವು ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ಗೇನು ಶಿಷ್ಣ ಕಟ್ಕೊಂಡು? ಅಲ್ಲ ಸರ್, ನಿಮ್ ಶಿಷ್ಣು ನಮ್ಗಲ್ಲ ಸರ್, ನಮ್ದಲ್ಲ. ನಿಮ್ಗೆ ಒಂದ್ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಎದೋಳೋದು ಕಮ್ಮಿ ಆಗಿದ್ರೆ ನಾವೊಂದು ಔಷಧಿ ಕೊಡ್ತೀವಿ, ನಾಟಿ ಔಷಧ. ಆ ನಾಟಿ ಔಷಧ ನೀವು 3 ದಿವಸ ತಿಂದ್ರೆ ನಿಮ್ದು ಕುದುರೆ ತರ ಆಗುತ್ತೆ. ಕುದುರೆ ತರ ಆಗಿ ಅಂತ ಓಡ್ಬೋದು ಅವಾಗ. ಶೂಟ್ ಮಾಡ್ಬಿಡ್ತಾರೆ. ಅಲ್ಲ ಸರ್, ಇದೇ ಮಾಡಿದ್ರಲ್ಲ ಆಂಧ್ರದಾಗ ಹಂಗೆ. ಅಲ್ಲ ಯಾಕೆ ಶಿಷ್ಟನು ಬೇಡ, ಉಷ್ಣ ಯಾವ್ದು ಬೇಡ. ಅಲ್ಲ ಸರ್, ನಮಗ್ ಕೊಡೋ ಔಷಧಿ ತಗೊಂಡ್ರೆ ನೀವು ನಿಮ್ದು 6 ಇಂಚ್ ಆಗುತ್ತೆ. 6 ಇಂಚ್ ಹೋಗಿದ್ರೆ 12 ಇಂಚ್ ಆಗ ಅದನ್ನ ಕೃಷ್ಣ ಕಟ್ಕೊಂಡು ನಮ್ಗೇನಾಗಬೇಕಾಗೈತೆ ಸರ್? ನಿಮ್ ವಿಷ್ಣು ಸರ್, ನಮ್ದಲ್ಲ. ನಮ್ ಶಿಷ್ಣನು ಬೇಡ, ಯಾವ ಶಿಷ್ಣನು ಬೇಡ, ನಮ್ಗೆ ಔಷಧಿನೇ ಬೇಡ ಸರ್. ನಿಮ್ಗೆ ಎದೊಳ್ಬೇಕಾ ಬೇಡವಾ ಸರ್? ಅಷ್ಟೇ ಹೇಳಿ ಸರ್. ಇದೇ ಎದ್ದೇಳ್ಬೇಕು ಬದಲ್ಬೇಕು ಅಂದ್ರೆ ಕೋಳು ನೀರು ತಿಂದಿದ್ರೆ ಎದ್ದೇಳಲ್ಲ. ಅಟ್ಗಟ್ಟ ಟೈಮಿಗೆ ಸರಿಯಾಗಿ ಊಟ ತಿಂಡಿ ತಿನ್ಕೊಂಡು ಯಾವ್ದು ಹೇಳಿಲ್ಲ ಅಂತಂದ್ರೆ ಅದ್ ಹೆಂಗ ದೇವ್ರ ಕಡೆ ಮಾತು. ನೀನು ಅದನ್ನೆಲ್ಲ ತಯಾರು ಮಾಡಂಗಿದ್ರೆ ನೀನ್ ಫೋನ್ ಮಾಡಿ ಯಾಕೆ ಅಡ್ರೆಸ್ ಕೇಳ್ಬೇಕಾಯ್ತು. ನಿಂತ ಇಷ್ಟ ನೋಡ್ಕೆ ಮೊದ್ಲು. ಅಲ್ಲ ಸರ್, ಹಲೋ, ನಮ್ಗೆ ಶಿಷ್ಣ ಸಿಕ್ಕಿ ಸಾಕು ಅನ್ನಂಗ ಯಾಕೆ ಕುಂತವಳು ಸರ್. ನಿಮ್ದು ಈಗ ಕ್ಲೀನ್ ಆಗಿ ಶಿಷ್ಣು ನಿಮಿರುವಿಕೆ ಆಗುತ್ತಾ ಇಲ್ವಾ ಸರ್? ಶಿಷ್ಣಗೆ ಅದಕ್ಕೆ ನೀನು ದೇವ್ರ ಶಿಷ್ಣನ ಇದನ್ನ ಗರ್ಭಿಣಿ ಮಾಡಕ್ಕೆ. ಸರ್ ನಿಮ್ದು ಕ್ಲೀನ್ ಆಗಿ ಎದೊಳುತ್ತಾ ಇಲ್ವಾ ಸರ್? ಅಷ್ಟೇ ಹೇಳಿ ಸರ್. ಎದ್ರ ಅದಕ್ಕೆ ಮಾಡೋಣ. ಅಲ್ಲ ಸರ್, ಎದೊಳುತ್ತಾ? ಯಾರು ನಿಮ್ಗೆ ಇವಾಗ ಶಿಷ್ಣ ಕಟ್ಕೊಂಡು ನಮ್ಗೆ ನಿಮ್ಗೇನಾಗಬೇಕಾಯ್ತು? ಶಿಷ್ಣ ಕಟ್ಕೊಂಡು ನಮ್ಗೇನಾಯ್ತು? ನಾನು ವಿಷ್ಣು ಅಂತ ತಿಳ್ಕೊಂಡಿದ್ದೀನಿ ಸರ್. ನಾವು ನಿಮ್ಗೆ ಎದೊಳ್ಳಿಲ್ಲ ಅಂತಂದ್ರೆ ಎದೊಳಂಗ್ ಮಾಡ್ತೀವಿ ಸರ್. ನಿನ್ ನೋಡ್ಕ ನಮ್ಗೇನ್ ನೋಡ್ತೀವಿ ನಾವು ಶಿಷ್ಣಾಗ. ಹಲೋ, ಇಲ್ಲ ರೀ ಶಿಷ್ಣ. ಶಿಷ್ಣುನೇ ಇಲ್ವಾ ನಿಮ್ಗೆ? ಶಿಷ್ಣನೇ ಇಲ್ಲ. ನಾವು ಯಾವ್ದು ಶಿಷ್ಣ ನಾವು ಯಾವ್ದು ಒಂದು ಪೂಜೆನೂ ಮಾಡಿಲ್ಲ, ಏನೂ ಇಲ್ಲ ನಾವು. ಅಲ್ಲ ಸರ್, ಸುಮ್ನೆ ಸರ್. ಹಲೋ, ಮಗ್ನೆ ಸಿಕ್ಬಿಟ್ರಪ್ಪ ನಮ್ ಕೈಗೆ. ನಮಗ್ ಬಟ್ಟೆ ಮುದ್ರಿಕೊಂಬಿಟ್ಟು ಆಗಿ ಹಲೋ ಈಗಿನ ಮಾತು ಹಲೋ. ಇಲ್ಲ ರೀ, ನಮ್ಗೆ ಶಿಸ್ಟಮ್ ಇಲ್ಲ, ರಾತ್ರಿದು ಇಲ್ಲ, ಆರೋಗ್ಯ ಎಣ್ಣೆ ಕುಡಿತೀವಿ, ಎಲ್ಲ ಐತಿ, ಎಲ್ಲ ಐತಿ ನಮ್ಗೆ. ಸರ್ ಆಯ್ತು ಸರ್, ನಮ್ಗೆ ನಾವ್ ಬೇಕು ಸರ್. ನಮ್ಗೆ ನಾಟಿ ಔಷಧದವ್ರು ನಾವು. ಏನ ಅಂತವ್ರಿಗೆ ಕೊಡು. ಆಮೇಲೆ ನೀನ್ ಶಿಸ್ನ ಕೊಟ್ಬಿಟ್ಟು ನೀನು ದಿನ ತಿಂಗಳು ಹೋಗಿ ಆಸ್ಪತ್ರೆ ತೋರಿಸ್ಬೇಕಾಗುತ್ತೆ. ಸರ್ ನಾನ್ ಹೇಳ್ತಿರೋದ್ ನಿಮ್ದು ಕಣ್ರಿ ರೇ. ಅದನ್ನೇ ಹೇಳಿದ್ದು. ನಾವು ಕಲ್ಕೆಟ್ ಜನ ಅಂತಾರು, ಹಳ್ಳಿ ಜನ. ಆಮೇಲೆ ನೀನು ಶಿಸ್ನ ನೀನೇ ಹೋಗ್ಬೇಕಾಗುತ್ತೆ ಆಸ್ಪತ್ರೆ ತೋರ್ಸಕ್ಕೆ. ಆಯ್ತಪ್ಪ, ಈಗ ನಿನ್ಗೆ ಐತೋ ಇಲ್ವಪ್ಪ? ಹೋಗ್ಲಿ ಹಂಗಂತ ಬಾ ನೋಡಿದಂತೆ. ಏನ್ ಮಾಡ್ತೀಯ ಅಂತ ನಾವೇ ಪರದಾಡ್ಕೊಂಡ್ ಬಂದಿದ್ದೀವಿ. ನಮ್ಮನ್ನ ಎಷ್ಟು ದಿನ ಆಗ್ತದೆ ಅಂತ. ಹಲೋ, ಈಗ ನಮ್ ಶಿಸ್ನಕ್ಕೆ ಅದು ನನ್ ಕೈಗೆ ಎಲ್ಲಿ ಬರ್ಬೇಕಲ್ಲ ಬತ್ತೀನಿ ಅಲ್ಲಿಗೆ ಶಿಸ್ನ ಕೊಡಿದಂತೆ. ಶಿಷ್ಣು ಕೊಡಲ್ಲ ಕಣಯ್ಯ ನಾವು. ಮತ್ತೆ ನಿಮ್ದು ಎದೊಳ್ಳಿಲ್ಲ ಅಂದ್ರೆ ಎದೊಳಂಗ್ ಮಾಡ್ತೀವಿ ಕಣಯ್ಯ, ಔಷಧಿ ಕೊಟ್ಟು. ಇಲ್ಲ ಹೇಳದ್ ಕೇಳಿಸ್ಕೊಳ್ಳ. ನಿನ್ಗೆ ನಮ್ಮ ಔಷಧಿ ತಗೊಳಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ನಾವೇ ಮನೆ ಮದ್ದು ಒಂದ್ ಹೇಳ್ತೀವಿ ನಿನ್ಗೆ, ಮನೆಯೊಳಗ್ ಮಾಡ್ಕೊಂತೇನೆ. ಆ ತರ ಏನಾಯ್ತು ಸಮಯ? ಹಲೋ, ಇವ್ರು ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಇದೆ ನಂಟೋರು ಇವ್ರೆ. ಮತ್ತೆ ನಿಂತ ಏನಾಯ್ತು?
ಎಲ್ಲ ಪ್ರಪಂಚ ಇರೋದು ಅವ್ರ ತೋರಿ ಐತೆ. ಈಗ ಐತಾ? ಎಲ್ಲಿ ಇಲ್ಲ ಇಲ್ವೇ ಇಲ್ಲ ಪ್ಯಾಂಟ್ ಬಿದ್ದೋತು ಪ್ಯಾಂಟ್ ಇಲ್ಲ ಟೈಮ್ ಆಯ್ತು ಪ್ಯಾಂಟ್ ಕೇಳ್ತಾ ಇದ್ವ ಇಲ್ಲ ಆಚೆ ಹಿಡ್ಕೊಳ್ರಿ ನೀವು ನಮ್ಮ ಇಲ್ಲ ಕಮ್ಮ. ಶುಕ್ಲಾಂ ಭದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವವಿಘ್ನೋಪ ಶಾಂತಯೇ. ಕಂದ ಯಾರು ಸ್ವಾಮಿಗಳ? ಹಾ ಕಂದ, ಹೇಳಿ ಸ್ವಾಮಿ. ಹೋಗಿದ ಕಾರ್ಯ ಏನಾಯ್ತು? ಏನ್ ಕಾರ್ಯ? ಇನ್ನೀನ್ ಏನಕ್ ಹೋಗಿದ್ದು ಕಂದ? ಹೆಣ್ಣು ನೋಡ್ಕೊಂಡ್ ಬರಕ್ ಹೋಯ್ತು. ಏನಾಯ್ತು? ಹೆಣ್ಣು ಗಂಡು? ಮುಚ್ಚೋ ಮಧಾಂಧ. ಹೆಣ್ಣು ಗಂಡು? ಏನಾಯ್ತು? ನಮ್ಮ ಅಪ್ಪ ಅಮ್ಮನೆ ಮದ ಅಂತ ಅಂತಿಲ್ಲ, ಈಗ ಬಿಟ್ರಿ ಬಿಟ್ಟಿಲ್ಲ ನಾನು. ಹೇಳಿ. ಹೆಣ್ಣು ಗಂಡ ನೀನ್ ನೋಡ್ಕೊಂಡ್ ಬರಕ್ ಹೋಗಿದ್ದು? ನೀವ್ ಹೆಣ್ಣಿನ ಕಡೆ ಅಲ್ವನೋ? ಹಾ ಕರೆ ನಂಗೆ ಗೊತ್ತಾಗ್ಲಿಲ್ಲ ಸರ್. ಯಾಕೋ ಮಧಾಂಧ? ಅಯ್ಯೋ ನಿಂತ ಏನೋ ಅಯ್ಯೋ ಎಷ್ಟು ಬೈತ್ಯ. ಹಾ ಅಯ್ಯೋ ಲಾಸ್ಟಿಗೆ ಹೋದ್ರು ನನ್ನ ಕೈದಲ್ಲಿ ಹೋಗೋದು ನನ್ನ ಮಗನೇ ಸಿಕ್ಕಿಸಿ ಯಾಕೆ ನನ್ನ ಅಯ್ಯೋ ಅನ್ನಿಸ್ತೀನಿ ಅಂತ. ಹೇಳಿ ಸ್ವಾಮಿ. ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿ ನಡ್ಕೊಂಡು ಬಂದು ನಾನು ತುಮಕೂರಿಗೆ ಬಂದು ನಿನ್ನ ಮೂರಿಗೆ ಬಂದು ನಿಮ್ಗೆಲ್ಲ ಒಳ್ಳೆ ರಾಜಕೀಯದಲ್ಲಿ ಎಲ್ಲ ಒಳ್ಳೇದು ಮಾಡ್ಲಿ. ನೀನು ಮನೆತನದ ಮದುವೆ ಮುಂಚಿ ಕಾರ್ಯ ಮಂತು ಮಠ ಮಾರ್ಯ ಕೆಲವಕ್ಕೆಲ್ಲ ಒಳ್ಳೇದು ಮಾಡಿ ನಿಮ್ಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ಮಾಡಿ ನಿಮ್ಗೆ ಹೋಗೋ ದಾರಿಯಲ್ಲಿ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೌಭಾಗ್ಯ. ಲೇ ನಾನ್ ಕಣೋ ಕೂದ್ಲು ಸ್ವಾಮಿ. ಇವರು ಸ್ವಾಮಿ ಇದು ನಾನ್ ನಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅಗಲಗುಂಟೆ ಪಾಳ್ಯದವ್ರು. ಅವ್ರಲ್ಲ ಕಣೋ ಕಂದ. ಹೇಳಿ ಸ್ವಾಮಿ ಯಾಕೆ ಇನ್ನ ಇದು ಹುಷಾರಾಯ್ತ್ರ? ಹ್ಞೂ ಕಣೋ ಹುಷಾರಾಯ್ತು. ಅಲ್ಲ ಇದು ಕೊರೋನಾ ಏನೋ ಬಂದಿರ್ಲ್ರ? ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಏನಾಯ್ತು ಸ್ವಾಮಿ? ಹಲೋ ಇವ್ರು ಗ್ಯಾಸ್ಟ್ರಿಕ್ ಸ್ವಾಮಿ ನಿಮ್ಮ ಇದೆ ನಂಟ್ರವ್ರು ಇವ್ರೇ. ಹಾ ಹೇಳು. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ ಗ್ಯಾಸ್ಟ್ರಿಕ್ ಸ್ವಾಮಿ. ಈಗ ಎಲ್ಲ ಸಾಲ ಮಾಡಿ ಕೋಳಿ ತಂದಲ್ಲ ನೀನ್. ಆಯ್ತು ಸ್ವಾಮಿ ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀವಿ. ಕಂದ ಒಂದ್ ನಿಮಿಷ ತಡಿಯೋ. ಸ್ವಾಮಿನ ನಿನ್ ಮೂಸ ಕಂಟ್ರೋಲ್ ಮಾಡ್ಕ ಸ್ವಾಮಿ. ನಿನ್ ಮೂಸ ಸ್ವಾಮಿ ತೋಡ್ ಸ್ವಾಮಿ. ಕಂದ ಏಕಂದ ಇದು 15 ಜನಕ್ಕೆ ಒಂದೇ ಸಲನ ಹೊಟ್ಟೆ ತುಂಬ್ಕೊಂಡ ಕೂಸ್ಬಿಡ್ತೀಯ. ಲೇ ನಿನ್ಗ್ ಒಳ್ಳೇದ್ ಮಾಡ್ಬೇಕಾದ್ರೆ ಏನ ಇವೆಲ್ಲ ನಿನ್ಗೆ? ಒಳ್ಳೇದ್ ಮಾಡ್ದಲ್ಲ ಅವ ಗಾರೆನೆಲ್ಲಾಗಿ ಹೋಯ್ತೆ ನಮ್ದು ಕೂದ್ಲು. ಲೇ ಕಂದ ಏಕಪ್ಪ ಲೇ ಮಗನೇ. ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ, ಅದೇ ಇನ್ನೊಂದ್ಸಲ ಮಗನೇ ಅಂತ ಕೂಗಿರೆ. ಮಗನೇ ಅಪ್ಪನ ಮೇಲೆ ಸಿಟ್ ಮಾಡ್ಕಂತೇನೋ? ಸಿಟ್ಟ ನೀವು ನಿಮ್ಮ ಹತ್ರ ಎಲ್ಲ ಸ್ವಾಮಿಗಳಾಗ ಹೊತ್ತಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು. ಲೇ ಕಂದ ದಾರುಣ ವ್ಯಾಕ್ತ ವಿಂಟಂ ಪುಲಿಸಿತದಂ ನಾಕ್ತರೆ. ವೆಂಕಟಾಚ ತೊಂಬಂದಿದೆ ನಾ ಬಾರ್ದಲೆ ನಾ ಸುಮ್ತಲೆ. ನಾವ್ ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು, ಸಂಸ್ಕೃತ. ಸಂಸ್ಕೃತ ಬರಲ್ಲ. ಬರ್ದಿದ್ರು ಪರವಾಗಿಲ್ಲ ಕಣ, ಅದನ್ನ ಕೇಳೋ. ಇದು ಕೇಳ ಹೋಗಬಾರೋ ಅನ್ಬೇಡ, ಅಚ್ಚುಕಟ್ಟಾಗಿ ಮಾತಾಡಿಸ್ರಿ, ನಮಗೂ ಬೆಲೆ ಐತೆ. ಲೇ ಮಗನೇ ನೋಡ ಎಷ್ಟು ಸಲ ಅಂತ ಮಗನೇ ಅಂತ ಮರ್ಯಾದೆ ಕೊಟ್ರಿ. ಮಗನೇ ಹೇಳಿ ಹೇಳಿ. ಏನ್ ಮಾಡ್ತಿದ್ಯೋ? ಕುತ್ಕೊಂಡು ಇದು ಇದು ಚೊಳೆ ಆಗ್ತಾ ಇದೆ, ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚೋಳಿ ಕೈ ಕಳೋ. ಇದು ಪಂಚ ಪ್ಯಾಂಟ್ ಪಂಚೋಳಿ ಕೈ ಕಳ. ಪಂಚವಳಿಕೆ ನೀನು ಸ್ವಾಮಿನ ನೀನು? ಹ್ಞೂ ಕಣ, ಯಾಕೋ? ಅದ್ರೊಳಗೆ ಕೈ ಕಂಡು ಅಲ್ಲ ಇವ್ರೆ ಅಣ್ಣ ಅಲ್ಲ ಇವ್ರೆ ಅಂತ ಸ್ವಾಮಿಗಳೇ. ಸ್ವಾಮಿಗಳೇ, ಸ್ವಾಮಿ ಅನ್ಬೇಕು ಭಕ್ತಿಯಿಂದ. ಸ್ವಾಮಿ ನಿಮ್ಮ ತರ ಹಿಂಗೆಲ್ಲ ಹೇಳ್ಕೊಡೋತಿ ಪಂಚವಳಿ ಕೈ ಕೇಳ್ರಿ, ಆಮೇಲೆ ಇದು ನೀರಾಗಿ ಇದೆಂತದ್ದು ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋ ಹೊತ್ತಿಗೆ ಮತ್ತೆ ಬರ್ಬಾರ್ದು ಟೈಮಾಗ ಮಳೆ ಬರ್ತೈತೆ, ಬರ್ಬಾರ್ದೆಲ್ಲ ಕಾಯಿಲೆ ಬರೋದು. ಈಗ ಹಿಂಗೆಲ್ಲ ನಿಮ್ಮಂತರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ
ಆಮೇಲೆ ಇದೆಂತದ್ದು ಇವಾಗ ಅಂತದ್ದು ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತಾನ ಬಂದಿರೋದು ಏನ್ರಿಂದ ಹೇಳಿ? ನಿಮ್ಮಂತರ ಎಲ್ಲರಿಗೂ ಕೈ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರದಕ್ಕೆ ಎಂತೆಂತಂದು ಕಾಯಿಲೆ ಬರ್ತಾ ಇರೋದು. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ, ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು. ಭಕ್ತಿಯಿಂದ ಮಾಡಿದ್ರಾ? ಪಂಚವಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ ನಿನ್ ಸಮೇತ ಸುಟ್ಟಾಕಿ ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಕೈ ಕಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋತ. ಅಲ್ಲಲ್ಲ ಇವ್ರೆ ನಿಮ್ಮ ಹೆಸರೇನು ಸ್ವಾಮಿಗಳೇ? ಹೆಸರು ಲಕಲಕ ಸ್ವಾಮಿ ಅಲ್ಲ, ಅಲ್ಕಟ್ ಸ್ವಾಮಿ. ಯಾವ ಊರು ತಾಲೂಕು? ಯಾವ ರಾಜ್ಯ ಇದೆಂತದ್ದು? ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ, ಅಲ್ಕಟ್ ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರ ನಮ್ಮೂರಲ್ಲ, ನಿಮ್ದು ನೀವು ಸ್ಥಳ ವಾಸ ಇರೋದು ಯಾವೂರು? ಅದೇ ನಿಮ್ದು ಬಳ್ಳಾಪುರ ಅಲ್ವಾ? ಹಲೋ ಐಕ್ರಿ ಸಮಯ ನಿಮ್ ಸವಾಸ ಸಾಕು. ಕಂದ ತಡಿಯ, ಒಂದ್ ನಿಮಿಷ ತಡಿಯ. ಅಂದ್ಬಿಟ್ರೆ ಲಕ ಲಕ ಅಂತ ಕೊರೋನಾ ಹೋಗ್ತಿದಂತೆ. ಲೇ ಮಗನೇ, ನನ್ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಅದೇ ನಮ್ ಜಾಟ್ ಗಿಡ್ಸು ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ. ನಿಮ್ಮ ಅಪ್ಪ ಎಷ್ಟು ವರ್ಷ ಆಗೈತು? ನಮ್ಮ ಅಪ್ಪ ಎಷ್ಟನ್ನ ಆಗ್ಲಿ, ನೀನು ಹೇಳೋ ಮಾತಾ ಇದು. ಯಾರನ್ನ ಬಂದವ್ರಿಗೆ ಹಿಂಗೆ ಹೇಳ್ಬಿಟ್ರೆ ನೀನು ಪಂಚವಳಿ ಕೈ ಲಕ ಲಕ ಅಂತ ಅಂದ್ರೆ ಕೊರೋನಾ ಹೋಗ್ತದೆ, ಬುಕ ಅಂದ್ರೆ ಇದು ಕೆಮ್ಮು ಹೋಗ್ತದೆ, ಲಕ ಲಕ ಅಂದ್ರೆ ನೆಗಡಿ ಹೋಗುತ್ತಾ? ಲೇ ಮಗನೇ, ಲೇ ಪಾಯ ಅಂದ್ರೆ ಅದೇ ನಾನು. ಲೇ ತಡಿಯೋ ಒಂದ್ ನಿಮಿಷ. ನೀನು ಎಲ್ಲಿದ್ದೀಯ ಈಗ? ನಾನು ಇಲ್ಲಿ ಸೋಳಿ ಆಗ್ತಾ ಇದ್ದೆ, ಇಲ್ಲಿ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಕ್ಲಾಗೆ. ಈಗ ಬಟ್ಲು ಮನೆಯೊಳಗೆ ಹೋಗ, ನಾನು ಹೇಳ್ದಂಗ್ ಮಾಡ. ಬಟ್ಲು ಮನೆಗೆ ಹೋಗಿ ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಹೋಗ. ಹೇಳಿ. ಎಲ್ಲಿದ್ದೀಯಾ? ಬಾಕ್ಲಾಗಿದ್ದೀನಿ. ಯಾವ ಬಾಕ್ಲಾಗೆ? ಬಟ್ಲು ಮನೆ ಬಾಕ್ಲಾಗೆ. ಒಳಿಕ್ ಹೋಗೋ. ಲೈಟ್ ಬೇರೆ ಬರ್ನ್ ಆಗೈತಿ. ಹೇಳಿ. ಬಾಕ್ಲ ಹಾಕೊಂಡಿದ್ಯಾನ? ಇಲ್ಲ. ಈಗ ಪಂಚೆ ಉಟ್ಕೊಂಡಿದ್ಯಾ, ಪ್ಯಾಂಟ್ ಇಟ್ಕೊಂಡಿದ್ಯಾ? ಇದು ಟವಲ್ ಹೊತ್ಕೊಂಡು ಪಂಚೆ ಉಟ್ಕೊಂಡು, ಅಲ್ಲ ಇದು ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಏನೇನ? ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಅಂಡರ್ವೇರ್ ಹಾಕೊಂಡಿದ್ಯಾ, ಅದ್ರ ಮೇಲೆ ಟೌಲ್ ಇಟ್ಕೊಂಡಿದ್ಯಾ? ಇಲ್ಲ ತಲೆ ಕಟ್ಕೊಂಡಿದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ, ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟ್ ಬಿಚ್ಚು ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಬಿಚ್ಚಪ್ಪ. ಉಗಿಸ್ಕಿತ್ತೈತೆ, ಪಿನ್ ಹಾಕೊಂಡಿದೀನಿ. ಯಪ್ಪ ಏನನ್ನಾಗ್ಲಿ, ನೀನ್ ಪ್ಯಾಂಟ್ ಬಿಚ್ಚೋ, ಪಿನ್ನ ಹಾಕೊಂಡಿರು, ಏನೇನ್ ಹಾಕೊಂಡಿರು. ಇಂಥ ಟೈಮ್ ರೆಕಾರ್ಡಿಂಗ್ ಆಗಲ್ಲ, ಬೇರೆ ಟೈಮ್ ಪ್ಯಾಂಟ್ ಬಿಚ್ಚಾ? ಇಲ್ಲ ಪೂರ್ತಿ ಬಿಚ್ಚಿಲ್ಲ, ಉಗಿಸ್ ಬಿಚ್ಚಿದ್ದೀನಿ. ಇದು ಅಂತ ಪಿನ್ನ ಬಿಚ್ಚಿದ್ದೀನಿ. ಪಿನ್ನ ಬಿಚ್ಚಿ ಹೋಗ್ಲಿ, ಮಂಡಿ ತಗ ಬಿಚ್ಚಪ್ಪ ಪ್ಯಾಂಟು. ಕತ್ಲೆ ಮೇಲೆ ಕರೆಂಟ್ ಇಲ್ಲ ತಿರ್ಗಾ ಇಕ್ಕಳಕ್ಕಾಗಲ್ಲ. ಯಪ್ಪ ನಾನು ಬೇಕಾದ್ರೆ ಬಂದ್ ಪಿನ್ ಹಾಕಡಿವಂತೆ. ಪ್ಯಾಂಟು ಅರ್ಧ ಬಿಚ್ಚಿ ಹೇಳ್ತೀನಿ, ಮಂಡಿ ತಗ ಬಿಟ್ಬಿಡು ಬಿಚ್ಚಿ. ಏನಕ್ಕೆ ಪ್ಯಾಂಟ್ ಬಿಚ್ಚೋದು ಹೇಳಿ ನೀವು? ಸ್ವಾಮಿ ಕಂದ, ಪ್ಯಾಂಟ್ ಬಿಚ್ತಾನ ನೀನು? ಇಲ್ಲ, ಇದು ಕುಂಡಿ ತಗ ಬಿಚ್ಚಿದ್ದೀನಿ. ಕುಂಡಿ ತಗ ಬಿಚ್ಚಿದ್ದೀನಿ. ಕೆಳಗ್ ಬಿಡಪ್ಪ ಹೋಗ್ಲಿ ನೀನು. ತಾಯಿನಾಗ ಪಿನ್ ಹೊಕ್ಕಂತ ಇದು ಪಿನ್ ಐತೆ ಇದ್ರಾಗೆ. ಈಗ ಹೋಗ್ಲಿ, ಅಂಡರ್ವೇರ್ ಕಾಣ್ತಾನಪ್ಪ. ಕಾಚಾ ಇದು ಟೀ ಪಟ್ನದ ಕಲರು. ಟೀ ಪಟ್ನ ಕಲರು. ಟೀ ಪುಡಿ ಕಲರು. ಅದು ಬಿಚ್ಚು ಒಂಚೂರು, ಅರ್ಧ ಬಿಚ್ಚು. ಅದು ಅರ್ಧ ಬಿಚ್ಚಪ್ಪ. ಇವು ಕೂದಲು ಕೇಳಿಸ್ತಾರ ನೀವು? ಅದೇ ಅವಾಗ ಒಂದ್ಸಲ ಕೂದಲು ಕೇಳಿಸಿದ್ರಲ್ಲ ಆ ಸಮಯ? ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು.
ನೀವು ಲಕ್ಕ ಸ್ವಾಮಿರಾ? ಥೋ ಮೂ ಕಣೋ. ಹಾ ಹೇಳಿ. ಅಂಡರ್ವೇರ್ ಬಿಚ್ಚ ಕೆಳಿಕೆ ಎಳದೆ ಹೇಳಿ ಜಲ್ದು, ಮಳೆ ಇದೆ. ಏನೈತಿ ಈಗ? ಈಗ ಅಂಡರ್ವೇರ್ ಬಿಚ್ಚಿದ್ಮೇಲೆ ನಿನ್ ಹತ್ರ ಏನಾಯ್ತು? ಅಂಡರ್ವೇರ್ ಬಿಟ್ಟಿದ್ಮೇಲೆ ಒಂದು ಕೈಲಿ ಮೊಬೈಲ್ ಐತೆ. ಕೈಯಾಗ ಮೊಬೈಲ್ ಐತಲ್ಲ, ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಬಿಟ್ಟಿದ್ಮೇಲೆ ಇದು ನೀವು ಕೂದಲು ಸ್ವಾಮ್ಯಾರ? ಥೂ ಅಲ್ಲ ಕಣೋ. ಅಂಡರ್ವೇರ್ ಬಿಟ್ಟಿದ್ಮೇಲೆ ಅದು ಹೇಳಣ, ಇದೆಂತದು ಎಲ್ಲಾನ ಬಿಡಿಸಿ ಎಲ್ಲಾನ. ಯಾರು ಹೇಳ್ರಿ ನೀವು? ನಾನು ಅಲ್ಕಟ್ ಸ್ವಾಮಿ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಏನೈತೆ ಅಲ್ಲಿ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಂಡರ್ವೇರ್ ಐತೆ. ಅಂಡರ್ವೇರ್ ಕೆಳದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ? ಓಹೋ ಇವ್ರು ಅಲ್ಲ, ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಏನೈತೆ? ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ. ಮತ್ತೆ ನಿಂತ ಏನಾಯ್ತು? ಎಲ್ಲ ಪ್ರಪಂಚ ಇರೋದು ಅವತ್ತವರೇ ಐತೆ. ಈಗ ಐತಾ? ಎಲ್ಲಿ ಇಲ್ವೇ ಇಲ್ಲ. ಇಲ್ಲ ಟೈಮ್ ಒಂಚೂರು ಪ್ಯಾಂಟ್ ಕೇಳ್ತಾ ಇದ್ವ. ಇಲ್ಲ ಆಚೆ ಹಿಡಿಗೆ ಹೋಗ್ರಿ ನೀವು. ನಮ್ಮ ಇಲ್ಲ ಕಮ್ಮ ಬರ್ತೀನಿ. ನಿಮ್ಮ ಪ್ಯಾಂಟ್ ಕಿತ್ತಾಗಿತ್ತು ಕಿತ್ತೋತಲ್ಲ ಪಿನ್ನೆಲ್ಲ